ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ, ಹ್ಯಾಪಿ ಮಾರ್ನಿಂಗ್. ಸೊ ಕ್ವಿಕ್ ಆಗಿ ನಾವೇನ್ ಮಾಡಿದ್ವಿ? ಮೊದಲನೇ ದಿನ 100% ಜವಾಬ್ದಾರಿನ ನಮ್ಮ ಲೈಫ್ಗೆ ನಾವು ತಗೊಂಡ್ವಿ. ಮತ್ತೆ ಏನ್ ಮಾಡಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಈ ಪ್ರಪಂಚದ ಮೇಲೆ ಅನ್ನೋದನ್ನ ತಿಳ್ಕೊಂಡ್ವಿ. ನಮ್ಗೇನ್ ಸಾಧಿಸ್ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿದ್ವಿ. ಎಲ್ಲಾನು ಮಾಡಕ್ ಸಾಧ್ಯ ಇದೆ ಅಂತ ನಂಬಿದ್ವಿ. ಮತ್ತೆ ನಮ್ಮನ್ನ ನಾವು ನಂಬಕ್ ಕಲ್ತ್ಕೊಂಡ್ವಿ. ಬೇರೆಯವ್ರು ನಂಬೋದಲ್ಲ, ನಮ್ಮನ್ನ ನಾವು ನಂಬಕ್ ಕಲ್ತ್ಕೊಂಡ್ವಿ. ಆಮೇಲೆ ಬೇರೆಯವರೆಲ್ಲ ನನ್ನ ಬಗ್ಗೆನೆ ಪಿತೂರಿ ಮಾಡ್ತಾ ಇದ್ದಾರೆ, ನನ್ ಬೆಳೆಯಕ್ ಬಿಡ್ತಾ ಇಲ್ಲ, ನನಗೆ ತೊಂದರೆ ಕೊಡಬೇಕು ಅಂತ ಇದ್ದಾರೆ ಅನ್ನೋದನ್ನ ಇನ್ವರ್ಸ್ ಪರನಾಯ್ಡ್ ಮಾಡಿದ್ವಿ. ಅಂದ್ರೆ ಅವರೆಲ್ಲ ಪಿತೂರಿ ಮಾಡ್ತಾ ಇರೋದು ನನಗೆ ಒಳ್ಳೇದಾಗ್ಲಿ ಅಂತ. ಅದರಿಂದ ನನಗೇನೋ ಒಳ್ಳೇದು ಸಿಗುತ್ತೆ. ನನ್ನ ಕಷ್ಟಗಳು ಏನ್ ಬರ್ತಾ ಇದೆ ನನ್ನ ಸುತ್ತ ಕ್ರಿಯೇಟ್ ಆಗ್ತಾ ಇದೆ, ಅದರಿಂದ ನನಗೇನೋ ಒಂದು ಒಳ್ಳೇದು ಸಿಗುತ್ತೆ, ಅಥವಾ ಒಳ್ಳೇದು ನನ್ನ ಸಾಮರ್ಥ್ಯನ ಹೆಕ್ಕಿ ತೆಗಿಯೋಕೆ ಬಂದಿರುವಂತಹ ಒಂದು ಸಂದರ್ಭ ಸನ್ನಿವೇಶಗಳು ಅಂತ ತಿಳ್ಕೊಂಡ್ವಿ, ಅಂತ ಯೋಚನೆ ಮಾಡೋದನ್ನ ತಿಳ್ಕೊಂಡ್ವಿ. ಆಮೇಲೆ ಅನ್ಲೀಸ್ ದಿ ಪವರ್ ಆಫ್ ಗೋಲ್ ಸೆಟ್ಟಿಂಗ್. ಗೋಲ್ ಸೆಟ್ ಹೇಗ್ ಮಾಡೋದು? ಈಗ ನಮ್ಮ ಜೀವನದಲ್ಲಿ ಗುರಿಗಳು ಇಷ್ಟು ತಿಳ್ಕೊಂಡ್ವಿ, ಇದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೀವಿ, ನಮಗ್ ನಾವು ಪರಿವರ್ತನೆ ಆಗ್ತಾ ಇದೀವಿ, ಸೆಲ್ಫ್ ಅವೇರ್ನೆಸ್ ಆಯ್ತು. ಈಗ ನೆಕ್ಸ್ಟ್ ಗೋಲ್ನ ಹೇಗ್ ಸೆಟ್ ಮಾಡೋದು, ಗುರಿಗಳನ್ನ ಸಾಧಿಸಬೇಕಾಗಿದೆ ನಮ್ಮ ಜೀವನದಲ್ಲಿ, ಅದನ್ನ ಹೇಗ್ ಮಾಡೋದು ಅನ್ನೋ ತಂತ್ರಗಳನ್ನ ಕಲ್ತ್ಕೊಂಡ್ವಿ. ಮತ್ತೆ ನಿನ್ನೆ 8ನೇ ದಿನ ಚಂಕ್ ಇಟ್ ಡೌನ್, ದೊಡ್ಡ ಕೆಲಸಗಳನ್ನ ಸಣ್ಣ ಹಂತಗಳನ್ನಾಗಿ ವಿಭಜಿಸೋದು. ಯಾಕಂದ್ರೆ ದೊಡ್ಡ ಗುರಿ ಇಟ್ಕೊಂಡಾಗ ಅದನ್ನ ಮಾಡೋದಕ್ಕೆ ಕಷ್ಟ ಆಗತ್ತೆ. ದೊಡ್ಡದು ನೋಡಿದ ತಕ್ಷಣ ದೊಡ್ಡ ಪರ್ವತ ಹತ್ತಬೇಕು ಚಾರಣ ಮಾಡಕ್ ಮುಂಚೆ, ಓ ಮೈ ಗಾಡ್, ಇಷ್ಟು ದೊಡ್ಡ ಬೆಟ್ಟ ನಾನು ಹತ್ತಬೇಕಾ, ಸಾಧ್ಯ ಇದೆಯಾ ಅಂತ ಅನ್ಸುತ್ತೆ. ಹಾಗಾಗಿ ದೊಡ್ಡ ಬೆಟ್ಟನ ಮೊದಲನ್ನ ಚಿಕ್ಕ ಚಿಕ್ಕ ಗುಡ್ಡಗಳನ್ನಾಗಿ ವಿಭಜನೆ ಮಾಡಿ ಚಿಕ್ಕ ಚಿಕ್ಕ ಗುಡ್ಡ ಹತ್ತಿ ಅದನ್ನ ವಿಜಯವನ್ನ ನಾವು ಸೆಲೆಬ್ರೇಟ್ ಮಾಡಿಕೊಂಡು ಸೆಲ್ಫ್ ಮೋಟಿವೇಟ್ ಆಗಿ ನೆಕ್ಸ್ಟ್ ಇನ್ನೊಂದು ಗುಡ್ಡ ಹತ್ತಿದಾಗ, ಚಿಕ್ಕ ಚಿಕ್ಕ ಗುಡ್ಡಗಳನ್ನ ಚಿಕ್ಕ ಚಿಕ್ಕ ಹೆಜ್ಜೆ ಸ್ಟೆಪ್ಸ್ಗಳನ್ನ ಹತ್ತಿದಾಗ ಕೊನೆಗೊಂದಿನ ನಾವು ಗುರಿಯನ್ನ ಮುಟ್ತೀವಿ, ಅಥವಾ ಆ ಒಂದು ಡೆಸ್ಟಿನೇಷನ್ಗೆ ಹೋಗ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ recap ಪ್ರಕಾರ ಇವತ್ತು ನಾವು ಕಲಿತಾ ಇರೋದು ತುಂಬಾನೇ ಮುಖ್ಯವಾದದ್ದು, ಸಕ್ಸಸ್ ಲೀವ್ಸ್ ಕ್ಲೂಸ್ ಅಂತ. ಏನ್ ಹಾಗಂದ್ರೆ, ಯಶಸ್ಸಿನ ಹಾದಿ ಚಿಹ್ನೆಗಳನ್ನ ತೋರುತ್ತೆ. ಚಿಹ್ನೆಗಳು ಕ್ಲೂಸ್ ಕೊಡುತ್ತೆ. ಸಕ್ಸಸ್ ಹೇಗ್ ಕೊಡುತ್ತೆ ಅದನ್ನ ಆಂಟನಿ ರಾಬಿನ್ಸ್ ಹೇಳ್ತಾರೆ, ಹೆಸರಾಂತ ಆಥರ್. ಅವರು ಸಕ್ಸಸ್ ಲೀವ್ಸ್ ಕ್ಲೂಸ್ ಅಂತ ಹೇಳ್ತಾರೆ. ಏನಪ್ಪಾ ಹಂಗಂದ್ರೆ, ಫಾರ್ ಎಕ್ಸಾಂಪಲ್, ಹೂ ಇಸ್ ಆಲ್ರೆಡಿ ಡನ್ ವಾಟ್ ಯು ವಾಂಟ್ ಟು ಡೂ. ಈಗ ನಾನು ಯಶಸ್ಸನ್ನ ಗಳಿಸ್ಬೇಕು. ಹೇಗ್ ಮಾಡೋದು? ಯಶಸ್ಸನ್ನ ಗಳಿಸ್ಬೇಕು, ಯಾವ ರೀತಿ ಮುಂದುವರಿಯೋದು? ಒಂದು ದೊಡ್ಡ ನಾನು ಬಿಸ್ನೆಸ್ ಎಂಪೈರ್ನ ಕಟ್ಟಬೇಕು, ಸಾಮ್ರಾಜ್ಯನ ಸೃಷ್ಟಿ ಮಾಡಬೇಕು, ದೊಡ್ಡ ಒಂದು ಫ್ಯಾಕ್ಟರಿ ಕಟ್ಟಿ ಸಾವಿರಾರು ಜನಕ್ಕೆ ಕೆಲಸ ಕೊಡಬೇಕು, ಅಥವಾ ಸಣ್ಣದಾದಂತ ನನ್ನ ಕನಸಿನ ಮನೇನ ಎಲ್ಲೋ ಒಂದ್ ಕಡೆ ಕಟ್ಕೋಬೇಕು, ಕನಸಿನ ಕಾರ್ನ ಕೊಂಡ್ಕೊಳ್ಬೇಕು, ಯಾ ಅಥವಾ ನನಗೆ ಬೇಕಾಗಿರುವಂತಹ ಒಂದು ಆ ವಿಚಾರನ ಕಲಿಬೇಕು, ಅದು ಗುರಿ ಆಗತ್ತೆ. ಸಣ್ಣದಿದ್ರು ಸಹಿತ ನನಗೆ ಖುಷಿ ಕೊಡುವಂತಹ ಗುರಿ ಆಗತ್ತೆ. ಈ ರೀತಿ ಇರುವಾಗ ಮೊಟ್ಟ ಮೊದಲಿಗೆ ಬರೋ ಪ್ರಶ್ನೆ ಅಂತ ಹೇಳಿದ್ರೆ, ಹೇಗೆ ಮುಂದುವರಿಯೋದು? ಯಾಕಂದ್ರೆ ನಾವು ಈ ಮುಂದೆ ಅದನ್ನು ಮಾಡಿರೋದಿಲ್ಲ. ಈ ಮುಂದೆ ಮಾಡದೇ ಇರೋದ್ರಿಂದ ನಮಗೆ ಅದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳಾಗಿ, ಸಲಕರಣೆಗಳಾಗ್ಲಿ, ಜ್ಞಾನವಾಗ್ಲಿ ಇರೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಏನ್ ಹೇಳ್ತಾರೆ ಜಾಕ್ ಕ್ಯಾನ್ಫೀಲ್ಡ್ ಅವರು, ಕ್ಲೂಸ್ ಅಂದ್ರೆ ಚಿಹ್ನೆಗಳು ಇರುತ್ತೆ, ಅದನ್ನ ಪಿಕಪ್ ಮಾಡಿ ಅದನ್ನ ತಗೊಂಡು ಮುಂದುವರಿರಿ. ಯಾರು ಪಿಕಪ್ ಮಾಡೋದು ಅಂದ್ರೆ ಏನದು, ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನಾನೀಗ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ, ಯಾವುದೋ ಒಂದು ಪ್ರಾಡಕ್ಟ್ ಬಿಸ್ನೆಸ್ ಇರ್ಬೋದು, ಸರ್ವಿಸ್ ಬಿಸ್ನೆಸ್ ಇರ್ಬೋದು, ಅಥವಾ ನಾನೊಂದು ಮೆಕ್ಯಾನಿಕ್ ಶಾಪೇ ಇಡ್ಬೋದು, ಅಥವಾ ನಾನೊಂದು ಗಾರ್ಮೆಂಟ್ಸ್ ಇಡ್ಬೋದು, ಅಥವಾ ಒಂದು ರೇಷನ್ ಅಂಗಡಿ ಇಡ್ಬೋದು, ಮೆಡಿಕಲ್ ಶಾಪ್ ಇಡ್ಬೋದು, ಅಥವಾ ಸೈಡ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಪ್ಯಾರಲಲ್ ಇನ್ಕಮ್ಗೋಸ್ಕರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತನಾದ್ರೂ ಮಾಡಬಹುದು. ಯಾ ಬಟ್ ಅದನ್ನ ಆಲ್ರೆಡಿ ಮಾಡಿರೋರು ಇದ್ದಾರೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು, ಆತಂಕಕ್ಕೆ ಒಳಗೆ ಆಗ್ಬಾರ್ದು. ಆಲ್ರೆಡಿ ಅದನ್ನ ಮಾಡಿರೋರು ಇದ್ದಾರೆ, ಮಿಲಿಯನೇರ್ ಆಗಿರೋರು ಇದ್ದಾರೆ. ಎಲ್ಲಿಂದ? ಏನೂ ಇಲ್ಲದೆ ಇರೋನು ಮೊನ್ನೆ ಮೊನ್ನೆ ನೋಡ್ತಾ ಇದ್ನಪ್ಪ, ಅವನು ಯಾವ ರೀತಿ ಇದ್ದ,
2 ತಿಂಗಳಲ್ಲಿ ಯಾವ ರೀತಿ ಬೆಳೆದ್ಬಿಟ್ಟ, ಅಥವಾ 2-3 ವರ್ಷದಲ್ಲಿ ಅವನು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟ. ನಾವೇ ಸುತ್ತಮುತ್ತ ನೋಡಿರ್ತೀವಂತ ಜನಗಳನ್ನ. ಯಾ ಕೋಟ್ಯಾಧಿಪತಿ ಆಗ್ಬಿಟ್ಟಿರ್ತಾರೆ, ಲಕ್ಷಾಧಿಪತಿಗಳಾಗ್ಬಿಟ್ಟಿರ್ತಾರೆ, ಅಥವಾ ಬಿಸ್ನೆಸ್ ಅಲ್ಲಿ ಉನ್ನತಿನ ಸಾಧಿಸ್ಬಿಟ್ಟಿರ್ತಾರೆ, ಅಥವಾ ಅವ್ರ ಸಂಸಾರ ಇನ್ನೇನು ಹೊಡೆದೋಗೋ ತರ ಇರುತ್ತೆ. ಇನ್ನೇನ್ ಡೈವರ್ಸ್ ವರ್ಗೂ ಬಂದ್ಬಿಡ್ತು, ಡೈವರ್ಸ್ ಆಗೋಗ್ತಾ ಇದೆ. ಒಂದಿನ ನೋಡಿದ್ರೆ ಆರಾಮಾಗಿದ್ದಾರೆ, ಗಂಡ ಹೆಂಡತಿ ಖುಷಿಯಾಗಿದ್ದಾರೆ. ಸೊ ಅವರು ಅದೆಲ್ಲ ಸಾಧಿಸಿರುವಂಥವ್ರು. ಇನ್ನೇನು ಹೆಲ್ತ್, ಅವನಿಗೆ ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ, ಫ್ಯಾಟಿ ಲಿವರು, ಡಯಾಬಿಟೀಸು, BP ಎಲ್ಲ ಇದೆ. ಅವ್ನು ನೋಡಿದ್ರೆ ಒಂದಿನ ಆರಾಮಾಗಿ ಚುರುಕಾಗಿ ಓಡಾಡ್ತಾ ಇದ್ದಾನೆ. ಅಥವಾ ದಡೂತಿ ದೇಹ ಇರೋರು, ಕೊಲೆಸ್ಟ್ರಾಲ್ ಇರೋರು, 1-6 ತಿಂಗಳು ನೋಡಿದ್ರೆ ಸಣ್ಣಾಗಿ ಟ್ರಿಮ್ ಆಗ್ಬಿಟ್ಟಿರ್ತಾನೆ. ಸರ್ ನಮ್ಮ ಸುತ್ತಮುತ್ತ ಇದನ್ನೆಲ್ಲ ನಾವು ಗಮನಿಸ್ತಾ ಇರ್ತೀವಲ್ವಾ. ದಿಸ್ ಇಸ್ ಕಾಲ್ಡ್ ಕ್ಲೂಸ್, ಚಿಹ್ನೆಗಳು. ಚಿಹ್ನೆಗಳು ಅಂತ ಕರೀತಾರೆ. ಯಾ ಸೊ ಈ ಚಿಹ್ನೆಗಳು ಏನು ಹೇಳ್ಕೊಡುತ್ತೆ ನಮಗೆ ಅಂತ ಹೇಳಿದ್ರೆ, ನಾವು ಯಾವ ಗುರಿಯನ್ನ ಸಾಧಿಸ್ಬೇಕು ಅಂತಿದೀವೋ, ಯಾವ ಯಶಸ್ಸನ್ನ ನಮ್ಮ ಜೀವನದಲ್ಲಿ ಗಳಿಸ್ಬೇಕು ಅಂತ ಇದೀವೋ, ಯಾವ ಒಂದು ಸಾಧನೆ ಅಥವಾ ಅಚೀವ್ಮೆಂಟ್ ಮಾಡಬೇಕು ಅಂತಿದೀವೋ, ಅದನ್ನ ಮಾಡ್ಲಿಕ್ಕೆ ನಮಗೆ ಆಲ್ರೆಡಿ ಸಂಪನ್ಮೂಲಗಳು ಇದಾವೆ. ನಾವು ಒಬ್ಬಂಟಿ ಅಲ್ಲ. ಯಾ ಸಂಪನ್ಮೂಲಗಳು ಅಂದ್ರೆ, ಫಾರ್ ಎಕ್ಸಾಂಪಲ್, ಆಲ್ರೆಡಿ ಅದನ್ನ ಅಚೀವ್ ಮಾಡಿರೋರು. ನಂಬರ್ ಒನ್, ಆಲ್ರೆಡಿ ಮಿಲಿಯನರ್ ಆಗಿರೋರೆ ನಮ್ಗೆ ಸಹಾಯ ಮಾಡ್ತಾರೆ. ಅಂದ್ರೆ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡುವಾಗ ಅವರು ಐಡಿಯಾಸ್ ಕೊಡ್ತಾರೆ. ವೈಯಕ್ತಿಕವಾಗಾದ್ರೂ ಅವ್ರನ್ನ ಭೇಟಿ ಮಾಡ್ಬೋದು, ಅಥವಾ ಯೂಟ್ಯೂಬಲ್ಲಿ ನೋಡಿದ್ರು ಸಾಕು, ಗೂಗಲಲ್ಲಿ ನೋಡಿದ್ರು ಸಾಕು, ಹೇಗೆ ಒಬ್ಬ ವ್ಯಕ್ತಿ ಬೆಳೆದ, ಹೇಗೆ ಒಬ್ಬ ಟೀ ಮಾಡ್ಕೊಂಡು ಕೋಟ್ಯಾಧಿಪತಿ ಆಗ್ತಾನೆ, ಲಕ್ಷಾಧಿಪತಿ ಆಗ್ತಾನೆ, ಪಾನಿಪುರಿ ಮಾರ್ಕೊಂಡು ಹೇಗೆ ಹೆಚ್ಚು ಹಣನ ಸಂಪಾದಿಸ್ತಾನೆ, ಹೇಗೆ ಏನು ಇಲ್ದಿರೋ ವ್ಯಕ್ತಿ ಒಂದು ಭವ್ಯವಾದ ಬಂಗಲೆನ ಕಟ್ಕೊಂಡ್ಬಿಡ್ತಾನೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯನೂ ಅಷ್ಟೇ. ಹೇಗೆ 100 kg ಇರುವಂತಹ ವ್ಯಕ್ತಿ ಹೇಗೆ 70 kg ಆಗ್ಬಿಟ್ಟು ಸ್ಲಿಮ್ ಆಗ್ಬಿಟ್ಟಿರ್ತಾನೆ. ಹೇಗೆ ಯಾವ ವ್ಯಕ್ತಿ ಎಲ್ಲರೂ ಅವನ್ನ ದ್ವೇಷಿಸ್ತಾ ಇರ್ತಾರೆ, ಈಗ ಹೆಂಗೆ ಅವನ್ನೆಲ್ಲರೂ ಪ್ರೀತಿಸಕ್ ಶುರು ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಮ್ಯಾಜಿಕ್ ಅಲ್ಲ. ಆ ವ್ಯಕ್ತಿ ಕೆಲಸ ಮಾಡಿರ್ತಾನೆ, ಅವನೇ ಆದ ತಂತ್ರಗಳನ್ನ, ಅವನೇ ಆದ ಜ್ಞಾನಗಳನ್ನ ಸಂಪಾದಿಸಿ ಅದನ್ನ ಅವನು ಸಾಧಿಸ್ಕೊಂಡಿರ್ತಾನೆ. ಓಕೆ, ಒಂದು ವ್ಯಕ್ತಿಗಳ ಜೊತೆ ಹೋಗಿ ಮಾತಾಡಿ, ಅಂದ್ರೆ ಸಕ್ಸಸ್ ಆಲ್ರೆಡಿ ಆ ಒಂದು ಫೀಲ್ಡ್ ನಲ್ಲಿ, ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನ ಸಂಪರ್ಕ ಮಾಡಿ ಅವರಿಂದ ಮಾಹಿತಿಗಳನ್ನ, ಐಡಿಯಾಸ್ನ, ಜ್ಞಾನವನ್ನ, ಸ್ಟೆಪ್ಸ್ನ, ಮೆಥಡಾಲಜಿನ ಪಡ್ಕೊಳ್ಳುವಂಥದ್ದು. ಎರಡನೇದು, ಅಗಾಧವಾದಂತಹ ಪುಸ್ತಕಗಳ ಭಂಡಾರ ಇದೆ ನಮ್ಮಲ್ಲಿ. ಯಾವ ಒಂದು ಕ್ಷೇತ್ರ ಬೇಕು, ನನಗೆ ಮಿಲಿಯನರ್ ಆಗ್ಬೇಕಾ, 100 ಪುಸ್ತಕ ಇದೆ. ಜಸ್ಟ್ ಟೈಪ್ ಮಾಡಿಬಿಟ್ರೆ ಸಾಕು, ಗೂಗಲಲ್ಲಿ ಹೋಗಿ ಕೊಟ್ಬಿಡುತ್ತೆ ಲಿಸ್ಟ್. ಹೇಗೆ ಮಿಲಿಯನರ್ ಆಗ್ಬೇಕು ಅನ್ನೋ ಐಡಿಯಾಗಳು ಇರುವಂಥದ್ದು, ಉದಾಹರಣೆ ಸಹಿತ. ಯಾವ್ಯಾವ ವ್ಯಕ್ತಿ ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಅಥವಾ ಯಾವ ಎತ್ತರಕ್ಕೆ ಏರಿದ್ರು, ಅದನ್ನ ಮಾಡೋದಕ್ಕೆ ಅವ್ರು ಏನ್ ತಂತ್ರಗಳನ್ನ ಬಳಸ್ಕೊಂಡ್ರು, ಅಳವಡಿಸ್ಕೊಂಡ್ರು, ಅದೆಲ್ಲ ಸಿಗುತ್ತೆ. ಸರ್ ಸಿಗುತ್ತೆ ಅಲ್ವಾ? ಯಾರಾದ್ರೂ ಅದು ಎಕ್ಸ್ಪ್ಲೋರ್ ಮಾಡಿದಿರಾ? ಪುಸ್ತಕದಲ್ಲಿ ಜ್ಞಾನ ಇರುವಂಥದ್ದು, ನಮ್ಮ ಪ್ರಪಂಚದಲ್ಲಿ ಏನೇನ್ ಆಗಬೇಕು ಅದಕ್ಕೆಲ್ಲ ಸೊಲ್ಯೂಷನ್ನು ಪುಸ್ತಕಗಳಲ್ಲಿರುತ್ತೆ. ಓನ್ಲಿ ಥಿಂಗ್, ನಮಗೆ ಕೆಲವು ಪುಸ್ತಕಗಳಲ್ಲಿ ಇದೆ ಅಂತ ಗೊತ್ತಿರಲ್ಲ, ಯಾವ ಪುಸ್ತಕ ಅಂತ ಗೊತ್ತಿರಲ್ಲ. ಅದು ಬಿಟ್ಟರೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮಿಲಿಯನೇರ್, ಹೌ ಟು ಬಿಕಮ್ ಮಿಲಿಯನೇರ್ ಅಂತ ಹೊಡೆದ್ರೆ ಬರುತ್ತಾ ಇಲ್ವಾ? ಎಸ್ ಆರ್ ನೋ? ಕ್ಯಾನ್ ಸಂಬಡಿ ಪುಟ್ ಇಟ್ ಇನ್ ಚಾಟ್ ಬಾಕ್ಸ್? ಯಾರ ಪ್ರಯತ್ನ ಮಾಡಿದ್ದೀರಾ? ನಿಮ್ಮ ಸಮಸ್ಯೆಗೆ ಪರಿಹಾರಕ್ಕೋಸ್ಕರ ಹೊಡೆದಿರಲ್ವಾ ಗೂಗಲಲ್ಲಿ ಹೋಗಿ? ಹೇಗೆ ನಾನು ಸಾಲದ ಸುಳಿಯಿಂದ ಈಚೆ ಬರಬೇಕು, ಹೇಗೆ ನಾನು ಆರೋಗ್ಯನ ಉತ್ತಮಪಡಿಸ್ಕೋಬೇಕು? ಕ್ಯಾನ್ ಸಂಬಡಿ ಪುಟ್ ಇಟ್ ಇನ್ ಚಾಟ್ ಬಾಕ್ಸ್? ಎಸ್ ಆರ್ ನೋ? ಎಸ್ ಆರ್ ನೋ ಅಂತ ಹಾಕಿ ಸಾಕು. ಥ್ಯಾಂಕ್ ಯು. ಸೊ ಎಲ್ಲಿದೆ? ಚಿಹ್ನೆಗಳು ಇದೆ, ನಮಗೆ ಸಿಗ್ತಾ ಇದ್ದಾವೆ. ಸಂಬಂಧಗಳು ಉತ್ತಮ ಪಡಿಸ್ಕೋಬೇಕಂದ್ರೆ there is something called men are from Mars and women are from Venus ಅಂತ ಇದೆ. ಅಂತ ಅನ್ನೋದಿಲ್ಲ, 1000 ಪುಸ್ತಕದಲ್ಲಿ 1-2 ಪುಸ್ತಕ ಹೇಳ್ತಾ ಇರೋದು.
ಅದನ್ನು ಓದ್ಬಿಟ್ರೆ ಸಾಕು. ಓಕೆ, ಒಂದು ಹೆಣ್ಣಿನ ಒಂದು ಮ್, ಸ್ವಭಾವ, ಪ್ರಕೃತಿ ಸ್ವಭಾವ ಹೇಗೆ ರೂಪಿತಗೊಂಡಿದೆ, ಗಂಡು ಹೇಗೆ ರೂಪಿತಗೊಂಡಿದ್ದಾನೆ, ಅವರು ಎಮೋಷನಲಿ ಯಾಕೆ ಭಾವನಾತ್ಮಕ ಜೀವಿಗಳಾಗಿರ್ತಾರೆ, ಗಂಡು ಯಾಕೆ ಸ್ಟ್ರಾಂಗ್ ಇರ್ತಾನೆ, ಆ, ಬೇಜಾರಾದಾಗ ಆಕೆ ಹತ್ಕೊಂಡು ಒಂದ್ ಮೂಲೆ ಕುತ್ಕೊಂಡು ಏನು ನೋವನ್ನ ಪಡ್ತಾಳೆ, ಗಂಡು ಬೇಜಾರಾದಾಗ ಸೈಲೆಂಟ್ ಆಗ್ತಾನೆ, ಯಾರ ಹತ್ರ ಹೇಳ್ಕೊಳಲ್ಲ. ಓಕೆ, ಈ ತರ ಆ, ನಮ್ಗೆ ವಿಷಯ ಗೊತ್ತಾಗ್ತಾ ಹೋದಾಗ ನಮ್ಗೆ ಯಾಕೆ ಈ ತರ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಎಲ್ಲಾರ್ಗೂ ಆಗ್ತಿದೆ, ನನ್ನೊಬ್ಳಿಗೆ ಆಗ್ತಿದೆ, ನನ್ನೊಬ್ಬನಿಗೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಆಕೆಗೆ ಆ ಏನು ಹೆಣ್ಣಿಗೆ ಕೋಪ ಬಂದಾಗ ಹೇಳ್ಬಿಡ್ಬೇಕು, ಮಾತುಗಳಲ್ಲಿ ವ್ಯಕ್ತಪಡಿಸ್ಬೇಕು ಭಾವನೆಗಳನ್ನ. ಅಥವಾ ಬೇರೆಯವ್ರು ಬಂದು ನನಗೆ ಸಿಂಪತಿ ಕೊಡಬೇಕು, ಸಿಂಪತಿ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು, ಅನುಕಂಪ ತೋರಿಸ್ಬೇಕು ಅಂತ ಇರುತ್ತೆ. ಗಂಡಸಿಗೆ ಆ ಪರಿಸ್ಥಿತಿಯಿಂದ ಈಚೆ ಬರಬೇಕು, ಸೊಲ್ಯೂಷನ್ ಏನು ಹುಡುಕ್ಬೇಕು, ಪರಿಹಾರ ಏನಂತ ಹುಡುಕ್ಬೇಕು ಗಂಡು. ಇನ್ನೊಂದ್ಸರಿ ನೆಕ್ಸ್ಟ್ ಹೇಗ್ ಈ ಸಮಸ್ಯೆ ಬರಬಾರ್ದು, ನಾನೇನ್ ಮಾಡ್ಬೇಕು ಅನ್ನೋ ಸೊಲ್ಯೂಷನ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ನೇಚರ್ ಬೇರೆ ಬೇರೆ ಇರುತ್ತೆ, ಪ್ರಕೃತಿ ಬೇರೆ ಬೇರೆ ಇರುತ್ತೆ ಗಂಡು ಹೆಣ್ಣಿಗೆ. ಈ ವ್ಯತ್ಯಾಸಗಳನ್ನ, ಇದು ಒಂದೆರಡು ಎಕ್ಸಾಂಪಲ್ಸ್, ಇದನ್ನ ಅರ್ಥಕೊಂಡಾಗ ನಮಗೆ ಜ್ಞಾನ ಹೆಚ್ಚಾಗುತ್ತೆ. ಮತ್ತೆ ನಾವು ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳೋಕೆ, ಸಂಬಂಧ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಸಹಾಯ ಆಗುತ್ತೆ. ಸೊ ನಮಗೆ ಸಾವಿರಾರು ಹಲವಾರು ಪುಸ್ತಕಗಳು ಕೂಡ ಸಹಾಯ ಮಾಡುತ್ತೆ. ಓಕೆ, ನಂತರ ಮೂರನೇದೇನು, ವರ್ಕ್ಶಾಪ್ಸ್, ಟ್ರೈನಿಂಗ್ ಪ್ರೋಗ್ರಾಮ್ಸ್. ಅದು ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಯಾರೋ ಒಬ್ರು ಈಗ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಅಂತ ಹಾಕಿರ್ತಾರೆ, ಬರುತ್ತೆ ಆಡ್ ಅಲ್ವಾ, ನೋಡಿರ್ತೀರ. ಅಥವಾ ನೀವು ಮನೆಯಲ್ಲೇ ಕೂತು ಪ್ರತಿದಿನ ಏನು 1,000ದಿಂದ 10,000 ಹೇಗೆ ಸಂಪಾದಿಸಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ, ಇರುತ್ತೆ, ಸಿಗತ್ತೆ. ಶೇರ್ಸ್ ಹೂಡಿಕೆ ಮಾಡಿ ದುಡ್ಡನ್ನ ಹೇಗೆ ಗಳಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಟ್ರೈನರ್ಸ್, ಕೋಚಸ್, ಸಿ ಇದು ಎಕ್ಸಾಂಪಲ್ ಮಾತ್ರ ಹೇಳ್ತಾ ಇರೋದು, ಇದನ್ನ ಮಾಡಿ ಅಂತ ಹೇಳ್ತಾ ಇಲ್ಲ, ಎಕ್ಸಾಂಪಲ್ಸ್. ಓಕೆ, ನಿಮಗೆ ಏನು ಸೂಕ್ತ ಇದೆ ಅದು ಮಾಡಿ. ಓಕೆ, ಆ ರೀತಿ ಇದು. ಅಥವಾ ನಾನು ಅಣಬೆ ಬೇಸಾಯ ಮಾಡಿ, ಅಣಬೆ ಮನೆಯಲ್ಲೇ ಬೆಳೆಸಿ ದುಡ್ಡು ಸಂಪಾದಿಸ್ಬೋದು, ಸೈಡ್ ಇನ್ಕಮ್ ಮಾಡ್ಬೋದು, ಪ್ಯಾರಲಲ್ ಇನ್ಕಮ್ನ ನಾನು ಕ್ರಿಯೇಟ್ ಮಾಡ್ಬೋದು ನನಗೋಸ್ಕರ ಅಂತ ಇರುತ್ತೆ. ಅಥವಾ ಹೇಗೆ ಉನ್ನತವಾದಂತಹ ಹುದ್ದೆಗೆ ಹೋಗ್ಬೇಕು, ಒಳ್ಳೆ ಕೆಲಸಗಳನ್ನ ಸಂಪಾದಿಸಬೇಕು, ಕೆರಿಯರ್ ಕೋಚಿಂಗ್ ಮಾಡ್ತೀವಿ ಬನ್ನಿ ಅಂತ ಹೇಳೋರಿದ್ದಾರೆ. ಸರ್ ನಾವು ಡಯಾಬಿಟಿಸ್ ರಿವರ್ಸ್ ಮಾಡೋದು ನಾ ಹೇಳ್ಕೊಡ್ತೀನಿ ಅಂತವ್ರಿದ್ದಾರೆ. ಪುಸ್ತಕನೂ ಸಿಗತ್ತೆ, ಅದು ರಿವರ್ಸ್ ಮಾಡಿರುವಂತಹ ವ್ಯಕ್ತಿ ಹತ್ರ ನಾವು ಸಂಪರ್ಕ ಬೆಳೆಸ್ಕೊಂಡಾಗ ಅವರಿಂದನೂ ಜ್ಞಾನ ಸಿಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಕೈ ಹಿಡಿದು ನಡೆಸಬೇಕಾಗತ್ತೆ ಅಂದಾಗ, ಯಾಕಂದ್ರೆ ಸೆಲ್ಫ್ ಮೋಟಿವೇಶನ್ ಸಾಧ್ಯ ಇಲ್ಲದೆ ಇದ್ದಾಗ, ಒಂದು ಅಕೌಂಟಬಿಲಿಟಿ ಪಾರ್ಟ್ ನಮಗೆ ಬೇಕು ಅಂದಾಗ, ಯಾಕಂದ್ರೆ ಮನುಷ್ಯನ ಮನಸ್ಸೇ ಆ ಥರ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ಗೆ ಹೋಗುತ್ತೆ. ನಾನು ಇವತ್ತು ಬೆಳಿಗ್ಗೆ ಎದ್ದು ಗೊತ್ತು ನನಗೆ ಈ ಬೆಳಿಗ್ಗೆ ಎದ್ದು ಈ ಒಂದು ಅಫರ್ಮೇಶನ್ ಹೇಳ್ಬೇಕು, ಧ್ಯಾನ ಮಾಡ್ಬೇಕು ಅಂತ ಇರುತ್ತೆ. ಏನೋ ಒಂದು ಕಾರಣಕ್ಕೆ ಮೊಬೈಲ್ ಕೈ ಬಂದ್ಬಿಡುತ್ತೆ, ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡಿದ ತಕ್ಷಣ ಏನಾಗುತ್ತೆ, ಎಲ್ಲರೂ ಅಲ್ಲ ಕೆಲವರು, ಇನ್ನೊಂದು ಇನ್ಸ್ಟಾಗ್ರಾಮ್ ರೀಲ್, ಇದು ಖುಷಿ ಕೊಡುತ್ತೆ. ದಟ್ ಈಸ್ ಕಾಲ್ಡ್ ಇನ್ಸ್ಟಂಟ್ ಗ್ರಾಟಿಫಿಕೇಶನ್. ನಮ್ಮ ಬ್ರೈನು ನಮ್ಮ ಹ್ಯಾಪಿ ಸೆಂಟರ್ ಡೋಪಮಿನ್ ರಿಲೀಸ್ ಮಾಡಿಬಿಡುತ್ತೆ. ಸಣ್ಣ ಸಣ್ಣ ಖುಷಿಗಳು ಬಂದಾಗ ರಿಲೀಸ್ ಆದಾಗ ನಮಗೆ ಖುಷಿ ಅನ್ಸುತ್ತೆ. ಇದು ನಮಗೆ ಮನಸ್ಸಿಗೆ ಸಮಾಧಾನವನ್ನು, ಆಹ್ಲಾದಕರವನ್ನು ನೀಡುತ್ತೆ. ಮೆಡಿಟೇಷನು, ಎಕ್ಸಸೈಸು, ವೆಯ್ಟ್ ಲಿಫ್ಟಿಂಗ್ಗೆ 5 ಕಿಲೋಮೀಟರ್ ಓಡಬೇಕು, ಅದು ಕಷ್ಟ, ಇದು ಈಸಿ ಅನ್ಸುತ್ತೆ. ಹಾಗಾಗಿ ನಮ್ಮ ಬ್ರೈನ್ ಡಿಸೈನ್ ಆಗಿರೋದೇ ಈಸಿ ಕೆಲಸ ಮಾಡಪ್ಪ, ಕಷ್ಟ ಇರುವಂತ ಕೆಲಸ ಮಾಡಬೇಡ ಅಂತ ನಮ್ಗೆ ಪದೇ ಪದೇ ಹೇಳಕ್ಕಿರೋಂಥ. ಅದಕ್ಕೆ ಸಾಧಕರ ಸಂಖ್ಯೆ ಕಡಿಮೆ ನೋಡಿ, 0.001%. ಯಾರು ಆ ಕಂಫರ್ಟ್ ಝೋನಿಂದ ಈಚೆ ಬಂದು ಡಿಸಿಪ್ಲಿನ್ ಆಗಿ ಮಾಡ್ತಾರೋ ಅವರೇ ಉನ್ನತ ಮಟ್ಟಕ್ಕೆ, ಅಥವಾ ಏನ್ ಅನ್ಕೊಂಡಿದಾರೋ ಅವ್ರ ಜೀವನದಲ್ಲಿ ಅದನ್ನ ಸಾಧ್ಯ ಮಾಡಕ್ ಸಾಧ್ಯ ಆಗಿರೋದು ಇವತ್ವರೆಗೂ. ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಮನೇಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು, ನೆಟ್ಫ್ಲಿಕ್ಸ್ ಹಾಕೊಂಡು, ಮೊಬೈಲ್ನ ಸ್ಕ್ರಾಲ್ ಮಾಡ್ಕೊಂಡು, ಯಾ ಬೇಕಾದನ್ನ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಸಾಧನೆ ಮಾಡಿರೋರು ಒಬ್ರು ಇಲ್ಲ ಪ್ರಪಂಚದಲ್ಲಿ, ಒಬ್ರು ಇಲ್ಲ. ಹಾಗಾಗಿ ನಾವು ಈ ರೀತಿ ಜ್ಞಾನವನ್ನ ಸಂಪಾದನೆ ಮಾಡಕ್ ಹೋದಾಗ ತಿಳಿತಾ ಹೋಗುತ್ತೆ ಈ ಒಂದು ಹೊಸ ಜ್ಞಾನ.
ಫಾರ್ ಎಕ್ಸಾಂಪಲ್ ನೀವೀಗ ಕೋಚಿಂಗ್ ಬಂದಿರೋದು ಅದೇ ರೀತಿ. ಈಗೇನು ವರ್ಕ್ಶಾಪ್ ಅಲ್ಲಿ ನೀವು ಇದ್ದೀರಾ, ಇವತ್ತು ನಾವು ಹೊಸ ಜ್ಞಾನ ಕಲಿತಾ ಇದ್ದೀವಿ. ಸರ್ ನಾವು ಈ ತರ ನಮಗೆ ಸಹಾಯ ಮಾಡುವಂತಹ ಕೋಚ್, ಮೆಂಟರ್ಸ್, ಟ್ರೈನರ್ಸ್ ಯಾರೇ ಇದ್ರು ಅವರ ಸಹಾಯ ಪಡ್ಕೋಬಹುದು. ಕ್ಲಿಯರ್? ಯಾ. ನೆಕ್ಸ್ಟ್ ನೆಕ್ಸ್ಟ್ ಈಗ ತಾನೆ ನಾವು ಮಾತಾಡಿದ್ವಿ, ವೈ ಪೀಪಲ್ ಡೋಂಟ್ ಸೀಕ್ ಔಟ್ ಕ್ಲೂಸ್. ನಮ್ಗೆಲ್ಲ ಗೊತ್ತು ಎಲ್ಲೆಲ್ಲಿಂದ ನಾವು ಚಿಹ್ನೆಗಳನ್ನ, ಸೂಚನೆ, ಸನ್ನೆಗಳನ್ನ ತಗೋಬಹುದು ಯಶಸ್ಸಾಗೋದಕ್ಕೆ, ತಂತ್ರಗಳನ್ನ ನಾವು ತಗೋಬಹುದು ಅಂತ. ಆದ್ರೆ ಯಾಕೆ ಜನ ಅದನ್ನ ಮಾಡೋದಿಲ್ಲ ಅಂತ ಲಿಸ್ಟ್ ಔಟ್ ಮಾಡ್ತಾರೆ ಜಾಕ್ ಕ್ಯಾನ್ಫೀಲ್ಡ್. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ. ವಿ ಡೋಂಟ್ ಸಿ ಅದರ್ಸ್ ಯೂಸಿಂಗ್ ರಿಸೋರ್ಸಸ್. ಮೊಟ್ಟ ಮೊದಲನೇ ಉದಾಹರಣೆ ಅಂದ್ರೆ, ಬೇರೆ ಜನ, ಬೇರೆ ಸಾಧಕರು, ಬೇರೆ ಯಾರು ಡಿಫ್ರೆಂಟ್ ಆಗಿ ಏನೋ ಮಾಡ್ತಾ ಇದ್ದಾರೆ, ಅವರು ಏನೇನ್ ಮಾಡ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ನಮಗ್ ಗೊತ್ತಿರಲ್ಲ. ನಮ್ಗೊಂದೇ ಗೊತ್ತು, ನಿನ್ನೆ ಹಂಗಿದ್ದ 3 ತಿಂಗಳಿಂದೆ ಇವಾಗ ಬೆಳೆದ್ಬಿಟ್ಟ, 1 ವರ್ಷದಿಂದ ಏನಿರ್ಲಿಲ್ಲಪ್ಪ ಅವನಿಗೆ, ಈಗ ನೋಡ್ರಿ ಯಾವ ತರ ಆಗ್ಬಿಟ್ಟಿದ್ದಾನೆ, ಒಂದು ಫ್ಯಾಕ್ಟ್ರಿ ಮಾಡ್ಬಿಟ್ಟಿದ್ದಾನೆ, ಒಂದು ಏನೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮುಂದೆ ಬಂದ್ಬಿಟ್ಟಿದ್ದಾನೆ, ಮ್ಯಾನೇಜರ್ ಆಗಿದ್ದಾನೆ, ಸಿಒ ಆಗಿದ್ದಾನೆ, ಹೆಚ್ಚು ಆದಾಯ ಗಳಿಸ್ತಾ ಇದ್ದಾನೆ, ತಿಂಗಳಿಗೆ 5 ಲಕ್ಷ ಸಂಪಾದಿಸ್ತಾ ಇದ್ದಾನೆ, ಅಥವಾ 10,000 ಮಾಡ್ತಾ ಇದ್ದಾನೆ, 1 ಲಕ್ಷ ಮಾಡ್ತಾ ಇದ್ದಾನೆ. ನಮಗ್ ಕಾಣೋದಿಷ್ಟ ತುಂಬಾ ಜನಕ್ಕೆ. ಇನ್ನೊಬ್ರು ಇದ್ದಾರೆ, ಯಾರ್ದೋ ತಲೆ ಹೊಡೆದಿರ್ಬೇಕ್ರಿ ಅವನು, ಸುಮ್ನೆ ಮಾಡಕ್ ಸಾಧ್ಯ ಇಲ್ಲ ಇಷ್ಟು ಬೇಗ, ಯಾರ್ದೋ ತಲೆ ಹೊಡೆ ಸಂಪಾದನೆ ಮಾಡಿರ್ತಾನೆ, ಏನೋ ಮೋಸ ಮಾಡ್ತಾ ಇರ್ತಾನೆ, ಅದನ್ನ ಎಕ್ಸ್ಕ್ಯೂಸ್ ನಾವು ಕೊಟ್ಕೊಂಡ್ಬಿಡ್ತೀವಿ. ಅದನ್ನ ತುಂಬಾ ಸುಲಭವಾಗಿ ಹೇಳ್ಬಿಡ್ತೀವಿ ನಾವು. ಪಾಪ ಅವನೆಷ್ಟು ಕಷ್ಟಪಟ್ಟಿದ್ದಾನೆ, ಏನ್ ತಂತ್ರಗಳನ್ನ ಅವನು ಅಳವಡಿಸ್ಕೊಂಡಿದ್ದಾನೆ, ದಿನ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿದಾನೆ, ಏನೇನ್ ತ್ಯಾಗ ಮಾಡಿದಾನೆ, ಟಿವಿ ನೋಡಿಲ್ವಾ, ಮೊಬೈಲ್ ನೋಡಿಲ್ವಾ, ನೋಟಿಫಿಕೇಶನ್ಗಳನ್ನ ಆಫ್ ಮಾಡ್ಕೊಂಡಿದ್ದಾನ, ಅಥವಾ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್, ಗುಣಮಟ್ಟದ ಸಮಯನ ಅವನು ಕಳೆದನ ಇಲ್ವಾ, ಪ್ರತಿಯೊಂದು ಸ್ಯಾಟರ್ಡೆ ಸಂಡೇನು ಅವನು ಶ್ರಮ ಹಾಕಿ ಬಿಸ್ನೆಸ್ ಹೇಗೆ ಡೆವಲಪ್ ಮಾಡಬೇಕು ಅಂತ ನೋಡ್ದಾ, ಇಲ್ಲ ಫ್ಯಾಮಿಲಿ ಜೊತೆ ಟೂರ್ ಟ್ರಿಪ್ ಹೋದ್ನಾ, ಇದೆಲ್ಲ ಕಾಣಿಸಲ್ಲ. ಸರ್ ನಮಗೆ ಕಾಣಿಸೋದು ಒಂದೇ, ನಿನ್ನೆ ಇದ್ದು ಈಗ ಆಗ್ಬಿಟ್ಟಿದ್ದಾನೆ, ಏನ್ ಮಾಡ್ದೆ, ಏನೋ ಮಾಡ್ತಾ ಇದ್ದಾನೆ ಅಷ್ಟೇ. ಸೊ ಸಾಧಕರು ಏನ್ ಮಾಡ್ತಾರೆ ಅದನ್ನ ಡೀಪ್ ಆಗಿ ಇಳಿಬೇಕು, ಇಳಿದು ನೋಡ್ಬೇಕು, ಹೇಗೆ ಅವ್ರ ಹತ್ರ ಮಾತಾಡ್ಬೇಕು. ಯಾ ಒಂದು, ಸೊ ನಾವು ಅವರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ, ಹಾಗಾಗಿ ನಾವು ಕ್ಲೂಸ್ ನ ನೋಡಕ್ ಸಾಧ್ಯ ಇಲ್ಲ. ನಂಬರ್ 1. ನಂಬರ್ 2, ಇಟ್ ಈಸ್ ಇನ್ಕನ್ವೀನಿಯೆಂಟ್. ಈಗ ಕಂಫರ್ಟ್ ಝೋನ್ ಮಾತಾಡಿದ್ವಿ. ಈಗ ಕಂಫರ್ಟ್ ಝೋನ್, ನನಗೆ ನೈಟು ಮಲಗಕ್ ಮುಂಚೆ 1 ಅವರ್, 2 ಅವರ್, 3 ಅವರ್ ಇನ್ಸ್ಟಾಗ್ರಾಮ್ ನೋಡ್ತೀನಿ, ಅಥವಾ ಯೂಟ್ಯೂಬ್ ಅಲ್ಲಿ ಏನೋ ಬೇಡದೇ ಇರೋದು, ಬೇಕಾಗಿರೋದು ತಗೊಂತೀನಿ. ಆ ಸಮಯದಲ್ಲಿ ನಾನು ಟೈಮ್ ಟೇಬಲ್ ಹಾಕೊಂಡು ನನ್ನ ಒಂದು ಯಶಸ್ಸನ್ನ ಸಾಧಿಸೋದಕ್ಕೆ ಏನ್ ಬೇಕು ಅನ್ನ ಅನ್ನೋದನ್ನ ಲಿಸ್ಟ್ ಮಾಡಿ, ಅದಕ್ಕೆ ಪ್ರತಿದಿನ ಸಮಯ ಹಾಕಿ, ಅದರ ಕಡೆ ಆ ಜ್ಞಾನವನ್ನು ಅರ್ಜಿತ ಮಾಡ್ಕೊಳ್ಳೋದಕ್ಕೆ, ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಸಮಯನ ಇನ್ಸ್ಟಾಗ್ರಾಮ್ ಇಂದ ಇಲ್ಲಿಗೆ ಶಿಫ್ಟ್ ಮಾಡಕ್ ಸಾಧ್ಯ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಎಷ್ಟೊಂದು ಜನಕ್ಕೆ ಆಗೋದಿಲ್ಲ. ವೆಯ್ಟ್ ರಿಡಕ್ಷನ್ ಮಾಡಬೇಕು, ಬೆಳಿಗ್ಗೆ ಬೇಗ ಎದ್ದೇಳಪ್ಪ, 5 ಗಂಟೆಗೆ ಎದ್ದೇಳಬೇಕು, ನನ್ನ ಜೊತೆ ವರ್ಕೌಟ್ ಮಾಡಬೇಕು, ವಾಕಿಂಗ್ ಹೋಗ್ಬೇಕು, ವೆಯ್ಟ್ ಮಾತ್ರ ರಿಡ್ಯೂಸ್ ಮಾಡಬೇಕು, ಡಯಾಬಿಟೀಸ್ನ ರಿವರ್ಸ್ ಮಾಡಬೇಕು, BP ಕಡಿಮೆ ಮಾಡಬೇಕು, ಸ್ಟ್ರೆಸ್ ಹೋಗ್ಬಿಡ್ಬೇಕು, ನನಗೆ ಆಫೀಸಲ್ಲಿ ಎಲ್ಲರೂ ನನಗೆ ಗೌರವಿಸ್ಬೇಕು, ನಾನು ಅನ್ಕೊಂಡಿದ್ದೆಲ್ಲ ಸಾಧಿಸ್ಬಿಡ್ಬೇಕು. ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಪ್ಪ, ಯಾರು ಮಾಡ್ತಾರೆ ಇದು, ಕಷ್ಟ, ಹೇಗ್ ಸಾಧ್ಯ? ಅವ್ರು ಸ್ಟ್ರೇನ್ ಮಾಡ್ಕೋತಾರೆ ಸಾಧಕರು, ಹೋಗಿ ಬುಕ್ಸ್ಗಳನ್ನ ನೋಡ್ತಾರೆ, ಆ ಸಮಯದಲ್ಲಿ ಜ್ಞಾನ ಸಂಪಾದಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ದುಡ್ಡು ಕೊಟ್ಟು ತಗೋತಾರೆ, ಅದನ್ನು ಓದ್ಬೇಕು. ಇನ್ಸ್ಟಾಗ್ರಾಮ ಓದ್ಬೇಕು, 2 ಆಪ್ಷನ್ ಇಟ್ಕೊಂತೀವಿ. ಇನ್ಸ್ಟಾಗ್ರಾಮ್ ಬಾ 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 ಅಂತ ಕರೆಯುತ್ತೆ. ಯಾ ಎಕ್ಸಾಂಪಲ್ ಕೊಡ್ತಾ ಇದೀನಿ, ಎಲ್ಲ ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಏನಾದ್ರು ಇರ್ಬೋದು, ಅಮೆಝಾನ್ ಪ್ರೈಮ್ ಇರ್ಬೋದು. ಯಾ ಇದು ಕರೆಯುತ್ತೆ, ಇದು ನೋಡಿದ ತಕ್ಷಣ ನಿದ್ದೆ ಬರುತ್ತೆ. ಇದು ಮಾತ್ರ ಇಲ್ಲ, 2-3 ಅವರ್ ನೋಡ್ಬೋದು. ಯಾ ಆಗಿದೆ ಅನುಭವ ಆತರ?
ಯಾ ಅನಿತಾ ರಾಜ್ ಅವರು, ವಿ ಆಲ್ ಸೀಕಿಂಗ್ ಓನ್ಲಿ ಎಂಟರ್ಟೈನ್ಮೆಂಟ್, ನಾಟ್ ಅನ್ ಎಂಜಾಯ್ಮೆಂಟ್. ಎಸ್, ಎಂಟರ್ಟೈನ್ಮೆಂಟ್ ಅದು. ಎಕ್ಸಾಕ್ಟ್ಲಿ, 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 ಅಬ್ಸಲ್ಯೂಟ್ಲಿ ರೈಟ್. ಹ್ಮ್. ಸೊ ಹಾಗಾಗಿ ಮತ್ತೆ ಇನ್ನೆಲ್ಲೋ ಹೋಗಿ ಆ ಸಾಧಕನ ಭೇಟಿ ಮಾಡೋದಕ್ಕೆ, ಬೇರೆ ಊರಲ್ಲಿ ಹೋಗಿ ಅವರಿಂದ ನಾನು ಮಾಹಿತಿಗಳನ್ನ, ಟೆಕ್ನಿಕ್ಸ್ನ, ಟೂಲ್ಸ್ನ ಕಂಡುಹಿಡಿಬೇಕು. ಇಲ್ಲ, ನನಗೆ ಸಮಯ ಇಲ್ಲ, ಬೇರೆ ಏನೋ ಮಾಡ್ತಾ ಇದ್ದೀನಿ, ಬೇರೆ ಯಾರನ್ನೋ ಭೇಟಿ ಮಾಡಬೇಕು, ಈಗೇನೋ ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸಕ್ಕೆ ಸಮಯ ಇಲ್ಲ, ಇನ್ನೊಂದು ಅವರ್ ಎಕ್ಸ್ಟ್ರಾ ಎಲ್ಲಿಂದ ತರಲಿ? ಎಲ್ಲಿಂದ ತರಲಿ? ಹಾಕೋದಿಲ್ಲ. ಇದಕ್ಕೆ ಜನ ಕ್ಲೂಸ್ಗಳಿದ್ರೂ ಅದರ ಉಪಯೋಗ ಪಡ್ಕೊಳ್ಳಲ್ಲ. ಹಾರ್ಡ್ ವರ್ಕ್. ನೆಕ್ಸ್ಟ್, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಏನು? ಈಗ ನಾವು ಮಾತಾಡಿದ್ವಲ್ಲ, ಪ್ರತಿದಿನ ಕೋಚಿಂಗ್ ಅಲ್ಲಿ ಏನ್ ನಾನು ಕಲ್ತ್ಕೊಂಡೆ ಅದನ್ನ ಅಳವಡಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾವು 100% ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂದ್ರೆ ಇವತ್ತಿಂದ ತಗೋಬೇಕು. 20 ಗೋಲ್ ಬರಿಬೇಕು ಅಂದ್ರೆ ಬರಿಬೇಕು. ಬರೆಯೋಕ್ ಟೈಮ್ ಇಲ್ಲ ನನ್ನ ಹತ್ರ. ಇಷ್ಟೊಂದು ಬರಿಬೇಕಾ? ನನ್ ನೋಡ್ರೆ ಗೋಲ್ 100 ಇರುತ್ತೆ, ಬರೆಯಕ್ಕಾಗತ್ತಾ? ಮೊದಲನೇ ಹೆಜ್ಜೆನೆ ಇಟ್ಟಿಲ್ಲ ಅಂದ್ರೆ ನಾವು ಮೌಂಟ್ ಎವರೆಸ್ಟ್ ಹೇಗೆ ಏರೋದು? ಕನಸಷ್ಟೇ. ಕನಸು. ಕನಸಿಗೂನು ನನಸಿಗೂ ಇರೋ ವ್ಯತ್ಯಾಸ ಅಂದ್ರೆ, ಕನಸನ್ನ ಕೂತ್ಕೊಂಡು ಕಲ್ಪನೆ ಮಾಡ್ಕೋಬಹುದು. ನನಸಂದ್ರೆ ಆಕ್ಷನ್ ಮಾಡ್ಬೇಕು, ಸ್ವಲ್ಪ ಸ್ಟ್ರೈನ್ ಮಾಡ್ಕೋಬೇಕು. ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ವಿಭಿನ್ನವಾದಂತಹ ದಿನಚರಿನ ನಾನು ಹೊಂದಬೇಕು. ಸರ್, ನಾವು 6 ಪ್ಯಾಕ್ ಬೇಕು ಅಂತ ಹೇಳಿದ್ರೆ ಐ ವಿಲ್ ಸ್ಟಾರ್ಟ್ ಟು ವರ್ಕ್ಔಟ್. 6 ಪ್ಯಾಕ್ ಏನ್ ಮಾಡ್ಬೇಕು ನಾನು, ಅದನ್ನ ಇವತ್ತು ಸ್ಟ್ರೈನ್ ಮಾಡ್ಕೋಬೇಕು. ಆಬ್ಸ್ಗೆ ಎಕ್ಸರ್ಸೈಸ್ ಮಾಡ್ಬೇಕು. ಸ್ಟ್ರೈನ್ ಆಗುತ್ತೆ, ನೋವಾಗುತ್ತೆ, ಸ್ವೆಟ್ ಬರುತ್ತೆ. ಸರ್, ಹಾಗೆ ಹೇಗ್ ಬರೋಕ್ ಸಾಧ್ಯ? 6 ಪ್ಯಾಕ್ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ, ಇನ್ನೆವಿಟಬಲ್ ಅದು. ಹಾರ್ಡ್ ವರ್ಕ್ ಇಲ್ಲದೆ ನಾವು ಏನನ್ನು ಸಾಧನೆ ಮಾಡಕ್ಕಲ್ಲ. ಹಾರ್ಡ್ ವರ್ಕ್ ಅಂದ್ರೆ ತುಂಬಾ ಹೋಗಿ ಗುದ್ಲಿ ತಗೊಂಡು ಮಣ್ಣಗಿಬೇಕು ಅಂತಲ್ಲ, ಆಯಾ ಕೆಲ್ಸಕ್ಕೆ ಬೇಕಾದಂತಹ ಶ್ರಮ. ಫಾರ್ ಎಕ್ಸಾಂಪಲ್, ಒಬ್ರು ಆನ್ಲೈನ್ ಕೋಚಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೇಕು? ಟ್ರೈನ್ ಮಾಡ್ಬೇಕು, ಅದನ್ನ ಅಳವಡಿಸ್ಕೋಬೇಕು, ಓದ್ಬೇಕು, ಬೇರೆ ಬೇರೆ ಜ್ಞಾನಗಳನ್ನ ಅಭ್ಯಾಸ ಮಾಡ್ಬೇಕು. ಇನ್ನೊಬ್ರು ಬಿಸ್ನೆಸ್ ಏನೋ ಮಾಡ್ಬೇಕು ಅಂತ ಹೇಳಿದ್ರೆ ಪ್ಲಾನಿಂಗ್ ಮಾಡ್ಬೇಕು, ದುಡ್ಡನ್ನ ಹೊಂಚಿಸಕ್ಕೆ ಓಡಾಟ ಮಾಡ್ಬೇಕು, ಐಡಿಯಾಗಳು ತಗೊಳ್ಬೇಕು, ಆಯಕಟ್ಟ ಸ್ಥಳನ ಹುಡುಕಕ್ ಓಡಾಡ್ಬೇಕು ಖುದ್ದು. ಹೆಸರು ಮತ್ತೆ ಯಾವ ಪ್ರಾಡಕ್ಟ್ ಸರ್ವಿಸ್ ನ ಹೇಗ್ ಮಾಡೋದು, ಒಂದು ಟೀಮ್ ಬಿಲ್ಡ್ ಮಾಡಬೇಕು. ಇದಕ್ಕೆಲ್ಲ ನಿಮ್ಮ ಸಮಯ, ಹಾರ್ಡ್ ವರ್ಕು. ಆ ಸಮಯ ಯಾವುದು ಇದೆ? ಮೊಬೈಲ್ ನೋಡೋ ಸಮಯ ಅಥವಾ ಬೇರೆ ನಾನ್ ಪ್ರೊಡಕ್ಟಿವ್ ಆಕ್ಟಿವಿಟಿ ಏನ್ ಮಾಡ್ತಾ ಇರ್ತೀವಿ, ಐಡಲ್ ಟೈಮ್ ಏನಿರುತ್ತೆ ಅದನ್ನ ಕನ್ವರ್ಟ್ ಮಾಡಬೇಕು. ನಿರಂತರವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು, ನಿರಂತರವಾಗಿ ಶ್ರಮ ಹಾಕ್ತಾ ಇರಬೇಕು. ಅವಾಗ್ಲೇ ನಮಗೆ ಫಲ ಸಿಗೋದು. ಓಕೆ. ಇನ್ನೊಂದೇನಪ್ಪ, ಜನ ಹಾರ್ಡ್ ವರ್ಕ್ ಮಾಡಕ್ಕೆ ಕಷ್ಟಪಡ್ತಾರೆ. ಇನ್ನೊಂದು, ಆಸ್ಕಿಂಗ್ ಅಡ್ವೈಸ್. ಸ್ವಲ್ಪ ಜನಕ್ಕೆ ಅಡ್ವೈಸ್ ಕೇಳಕ್ಕೆ ಸಂಕೋಚ. ಏನ್ ಕೇಳೋದು? ಇವನು ಮೊನ್ನೆ ಮೊನ್ನೆ ಈ ತರ ಇದ್ದ, ಈ ತರ ಬೆಳೆದಿದ್ದಾನೆ, ಹೋದ್ರೆ ನನ್ನ ಒಂದು ಸ್ಟೇಟಸ್ಗೆ, ಇಮೇಜ್ಗೆ, ಇವನ ಹತ್ರ ಏನ್ ಕಲಿಯೋದಿರುತ್ತೆ, ನನ್ನ ಇಮೇಜ್ಗೆ ಕುಂದು ಅಂತ ಅನ್ಕೊಂಡ್ಬಿಡೋದು. ಮೊನ್ನೆ ಮೊನ್ನೆ ಬೆಳೆದಿರೋ ಮಗು ಇವನು ನನ್ ಮುಂದೆ. ಅಫ್ಕೋರ್ಸ್ ಯಶಸ್ವಿ ಆಗಿದ್ದಾನೆ, ನಾನು ಅದೇ ಲೈನಲ್ಲಿ ಹೋಗ್ಬೇಕು. ಬಟ್ ಅವನೇ ಯಾಕೆ ಕೇಳಲಿ ನಾನು? ಏನ್ ತಿಳ್ಕೊತೀನಿ ನನ್ನ ಬಗ್ಗೆ ಅಂತ ಅನ್ಕೊಳ್ಳೋದು. ಇಲ್ಲ, ಇನ್ನೊಂದೇನಪ್ಪಾ ಅಂದ್ರೆ ರಾಂಗ್ ನೋಷನ್. ನಮ್ಮ ತಲೆಯಲ್ಲಿರುವಂತಹ ಒಂದು ತಪ್ಪಾದ ಪರಿಕಲ್ಪನೆ ಅಂದ್ರೆ, ಜನ ಹೇಳ್ಕೊಡಲ್ಲ ಅವರ ಒಂದು ಸೀಕ್ರೆಟ್ ರೆಸಿಪಿ, ರಹಸ್ಯನ ಅಷ್ಟು ಸುಲಭವಾಗಿ ಹೇಳ್ಕೊಡಲ್ಲ. ಅದು ಇದು ನಿಜ ಅಲ್ವಾ ತಪ್ಪು ಸರ್? ಕಲ್ಪನೆ. ಯಾರಿದು? ಸರ್ ಹೇಳ್ಕೊಡಲ್ಲ ತಾನೆ ಅವರು? ತಪ್ಪು ಸ್ವಲ್ಪ ಕಲ್ಪನೆ ಅಂತ ಹೇಳ್ತಾ ಇದ್ದೀರಾ? 100% ಹೇಳ್ಕೊಡಲ್ಲ ಸರ್. ಹ್ಮ್ ಹೇಳ್ಕೊಡಲ್ಲ. ಓಕೆ. ಹ್ಮ್. ಸೊ ಹೇಳ್ಕೊಡಲ್ಲ ಅನ್ನೋ ಕಲ್ಪನೆ ನಮ್ಮಲ್ಲಿರೋದು. ನಾವು ಎಷ್ಟು ಜನನ್ನ ನಾವು ಮಾತಾಡ್ಸಿದೀವಿ? ನೀವು ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀರಾ? ಜನ ನಿಮ್ಗೆ ಅನುಭವಗಳಾಗಿದೆ ಅಂತ ಗೊತ್ತಾಗತ್ತೆ ನಿಮ್ಗೆ ಹಾ ಈ ಸರ್. ರೀತಿ ಹೇಳೋದ್ರಿಂದ. ಹೌದು. ಹ್ಮ್. ನಾವು ಜನ ಹೇಳ್ಕೊಡಲ್ಲ ಅನ್ನೋ ಪರಿಕಲ್ಪನೆ ಇಟ್ಕೊಂಡಾಗ ಜನಗಳ ಹತ್ರ ಹೋಗೋದನ್ನ ನಿಲ್ಲಿಸ್ತೀವಿ. ಬಟ್ ಜನ ಹೇಳ್ಕೊಡ್ತಾರೆ ಅಂದಾಗ ನಾವು ಏನ್ ಮಾಡ್ತೀವಿ? ಕೇಳಕ್ ಹೋಗ್ತೀವಿ. ಸರ್, ಎಸ್ ಸರ್. ಎಷ್ಟು ಜನ ಹತ್ರ ಕೇಳ್ತೀವಿ? ಒಬ್ಬರ ಹತ್ರ ಕೇಳಿದ್ರ? ಇಲ್ಲ ಈ ವ್ಯಕ್ತಿ ಹೇಳಿಲ್ಲ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗ್ತೀವ? ಹೋಗ್ತೀವಿ.
ಹೋಗ್ತೀವಿ ಸರ್. ಅವ್ರು ಹೇಳ್ಕೊಡ್ತಾರೆ ಇಲ್ವಾ? ನನ್ ಪ್ರಕಾರ ಯಾರು ತುಂಬಾನೇ ಕಮ್ಮಿ ಹೇಳ್ಕೊಡಲ್ವಾ, ಸರ್. ಇಲ್ಲ ಒಬ್ಬೊಬ್ರು ಹೇಳ್ಕೊಡೋದಿಲ್ವಾ? ನಿಮ್ಮ ಅನುಭವದ ಪ್ರಕಾರ ಹೇಳಿ. ನನ್ ಪ್ರಕಾರ ಅವರು ಟೈಮ್ ಇದ್ರೆ ಮಾತ್ರ ಹೇಳ್ಕೊಡ್ತಾರೆ. ಇಲ್ಲ ಹ್ಮ್ ಅಂದ್ರೆ ಇಲ್ಲ, ಹಂಗೆ ಹಿಂಗೆ ಅಂತ ಏನಾದ್ರು ಒಂದ್ ಹೇಳ್ಬಿಟ್ಟು ಇನ್ನೊಂದ್ ಹಾಫ್ ಅನ್ ಅವರ್ ಬಿಡ್ಕೊಂಬ ಅನ್ನೋದು, ಏನಾದ್ರು ಒಂದ್ ಹೇಳ್ತಾ ಇರ್ತಾರೆ. ಲೆಟರ್ ಯಾವ್ದಾನ ಲೆಟರ್ ತಗೊಂಡು ಹೋಗಿ ತೋರ್ಸಿದ್ರೆ ನನಗ್ ಗೊತ್ತಾಗಿಲ್ದ ವಿಷಯಗಳನ್ನ ಹೋಗಿ ಕೇಳಕ್ ಹೋದಾಗ ಇನ್ನೊಬ್ರಂತೂ ಹೇಳೋದೇ ಇಲ್ಲ, ಗೊತ್ತಿದ್ರು ಹೇಳಲ್ಲ. ಯಾಕೆಂದ್ರೆ ಅವ್ರಿಗೆ ಎಕ್ಸಾಕ್ಟ್ಲಿ. ಗೊತ್ತಿರುತ್ತೆ ಯಾವ ವೇವ್ ಹೋದ್ರೆ ಈಸಿ ಆಗುತ್ತೆ ಅಂತ, ಹ್ಮ್ ಇದ್ರೂ ಹೇಳಲ್ಲ. ಹೇಳಲ್ಲ. ಸೊ ನಾವು ಒಬ್ಬ ವ್ಯಕ್ತಿ ಹೇಳ್ತಾ ಇಲ್ಲ ಅಂದಾಗ ಇದೇ ನಮ್ ಕಂಡೀಷನ್ ಆಗುತ್ತೆ. ನಮ್ಮ ಬ್ರೈನಲ್ಲಿ ಏನ್ ಕೂತ್ಕೊಳ್ಳುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಹತ್ರ ಹೋಗ್ತೀವಿ, ಅವನು ಆಲ್ರೆಡಿ ಸಕ್ಸಸ್ ಆಗಿದ್ದಾನೆ, ಅದಕ್ಕೊಂದು ಸೀಕ್ರೆಟ್ ಫಾರ್ಮುಲಾ ಅವನಲ್ಲಿ ಗೊತ್ತು, ಅವನ ಸಮಯನ ಅವನು ವ್ಯಾಲ್ಯೂ ಮಾಡ್ತಾ ಇರಬಹುದು, ಆ ಸಮಯದಲ್ಲಿ ಅವನು ಬೇರೆ ಬೇರೆ ಕೆಲಸ ಕಾರ್ಯ ಇರಬಹುದು. ಬಟ್ ನಾವು ಆ ರೀತಿ ಯೋಚನೆ ಮಾಡಲ್ಲ. ನಾನು ಹೋಗಿದ ತಕ್ಷಣ ಅವ್ನು ನನಗೆ ಹೇಳ್ಬಿಡ್ಬೇಕು ನನ್ನ ಹ್ಮ್ ಸಮಯ. ಅವನೇನೋ ನನಗೋಸ್ಕರ ಕೆಲಸ ಮಾಡ್ದಂಗೆ, ನಾವು ಸಹಾಯ ಸೀಕ್ ಮಾಡಕ್ ಹೋಗ್ತಾ ಇಲ್ಲ, ನನ್ನ ಕೆಲಸದ ಮೇಲೆ ಫೋಕಸ್ ಇರುತ್ತೆ. ನಾವು ಹೋಗ್ತೀವಿ ಕಂಫರ್ಟ್ ಅಗೇನ್. ನನಗೀಗ ಅರ್ಜೆಂಟಾಗಿ ಮಾಡ್ಬೇಕು ಕೆಲಸ, ನನಗೆ ಐಡಿಯಾ ಬಂದ್ಬಿಡ್ಬೇಕು, ಈಗಲೇ ಕೊಟ್ಬಿಡ್ಬೇಕು. ಹಾರ್ಡ್ ವರ್ಕ್ ಮಾಡೋದಂದ್ರೆ ಅದೆಲ್ಲ, ಪದೇ ಪದೇ ಹೋಗ್ಬೇಕು, ಅದು ಹಾರ್ಡ್ ವರ್ಕ್ ಅಂತಾರೆ. ಕಂಫರ್ಟ್ ಆಗಿ ನನಗೆಲ್ಲ ಬೇಕು ಅಂದ್ರೆ ನಾನು ಹೇಳ್ದಂಗೆ ಎಲ್ಲ ಆಗ್ಬಿಡ್ಬೇಕು ಅಂತ ಅನ್ಕೊ. ಬಟ್ ನಾವಿಲ್ಲಿ ಏನ್ ಮಾತಾಡ್ತಿದ್ವಿ, ಜನ ಮತ್ತೆ ಮತ್ತೆ ಹೋಗ್ಬೇಕು, ಅಥವಾ ಅವನಿಲ್ವಾ ಇನ್ನೊಬ್ಬ ಸಾಧಕನ ಹತ್ರ ಹೋಗ್ಬೇಕು, ಅದು ಕಷ್ಟ ಪಡ್ಬೇಕು. ಬಟ್ ಒಂದ್ಸಾರಿ ನಾನು ಫೇಲ್ಯೂರ್ ಆಗಿದ್ದೀನಿ, ಒಬ್ಬ ವ್ಯಕ್ತಿ ನನಗೆ ಹೇಳ್ಕೊಡ್ತಾ ಇಲ್ಲ, ಅಥವಾ ಒಬ್ಬ ವ್ಯಕ್ತಿ ಗುಣನೇ ಅದಿರುವಾಗ ಅವನ್ ಬಿಟ್ಬಿಟ್ಟು ಬೇರೆಯವ್ರನ್ನ ನಾವು ಕೇಳ್ಬೋದು. ಆ ಆಪ್ಷನ್ ನಮಗಿದೆ. ಬಟ್ ನಮಗೆ ಬೇಗ ಆಗ್ಬೇಕೆಲ್ಲ. ಬಟ್ ಅವನದು ಒಂದ್ ಸಮಯ ಇದೆ, ಅವನು ಅದು ಕೆಲಸ ಮಾಡ್ತಾ ಇರ್ತಾನೆ, ಅವನ್ ಕೆಲಸ ಮಾಡ್ಕೊಂಡು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಅದು ಅವನ್ ದೊಡ್ಡ ಗುಣ ಆಗುತ್ತೆ. ಅವನ್ ಕೆಲಸ ಇಲ್ದಿರೋ ಕೆಲಸ ನನಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಎಸ್ ಸರ್, ನಾವು ಎಸ್ ಸರ್. ಅವ್ರ ಟೈಮ್ನ ವ್ಯಾಲ್ಯೂ ಮಾಡಿದ್ರೆ ನಾವು ಮತ್ತೆ ಮತ್ತೆ ಹೋಗ್ಬೇಕು, ಕೆಲಸ ನನಗಾಗ್ಬೇಕು, ಪದೇ ಪದೇ ಪ್ರಯತ್ನ ಮಾಡ್ಬೇಕು. ಇಲ್ಲ ಇನ್ನೊಬ್ಬ ವ್ಯಕ್ತಿ ಯಾರಿದ್ದಾರೆ, ಎಷ್ಟೊಂದು ಜನ ಇದ್ದಾರೆ ಸಾಧಕರು, ಅವ್ರನ್ನ ಕಂಡುಹಿಡಿಬೇಕು, ಕಂಡುಹಿಡಿ ಅವನ ಹತ್ರ ಹೋಗ್ಬೇಕು. ಕ್ಲಿಯರ್? ಡಿಡ್ ಐ ಆನ್ಸರ್ ಯುವರ್ ಕ್ವಶನ್ ಸೌಭಾಗ್ಯಲಕ್ಷ್ಮಿ? ಹಾ ಸರ್, ಕ್ಲಿಯರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಆಸ್ಕಿಂಗ್ ಅಡ್ವೈಸ್, ಏನ್ ಹೇಳ್ಕೊಡಿ ಅಂತ ಕೇಳಕ್ಕೆ ಸಂಕೋಚ ಒಂದು, ಮತ್ತೆ ನಾವು ಅವ್ರು ಹೇಳ್ಕೊಡ್ತಾರೆ ಇಲ್ವೋ ಅನ್ನೋ ಒಂದು ಡೌಟ್ ಇರುತ್ತೆ, ಸೆಲ್ಫ್ ಡೌಟ್ ಇರುತ್ತೆ. ಬಟ್ ಸೌಭಾಗ್ಯಲಕ್ಷ್ಮಿ ವೆರಿ ವ್ಯಾಲಿಡ್ ಪಾಯಿಂಟ್ ತಂದ್ರು. ಎಸ್, ಕೆಲವು ಜನ ಹೇಳ್ಕೊಡ್ದೇ ಇರೋರು ಇರಬಹುದು, ಕೆಲವು ಜನ ಅವರ ಸಮಯಾವಕಾಶ ಇಲ್ಲದಿರೋದ್ರಿಂದ ಹೇಳ್ಕೊಡದೆ ಇರಬಹುದು. ಬಟ್ ನಾವು ಪದೇ ಪದೇ ಪ್ರಯತ್ನ ಪಟ್ಟು ಆ ವ್ಯಕ್ತಿ ಇಲ್ಲ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಅವನ ಕಡೆ ಸಂಪರ್ಕನ ಇಟ್ಕೊಂಡು ಐಡಿಯಾಸ್ಗಳನ್ನ ತಗೋಬಹುದು. ಓಕೆ, ಕ್ಲಿಯರಾ? ಯಾ, ಕೊನೆಯದೇನು, ಚೇಂಜ್ ಇವಾಗ ಭಯಂಕರ ಪ್ರಾಬ್ಲಮ್ ಎಲ್ಲರಿಗೂ. ಬದಲಾವಣೆ ಆಗೋದಂದ್ರೆ ತುಂಬಾನೇ ಕಷ್ಟ. ಈಗ ನಾನು ಹೇಗಿದ್ದೀನೋ, ನನ್ನ ದೈನಂದಿನ ಕ್ರಿಯೆಗಳು, ರಿಚುವಲ್ಸ್ಗಳು, ಪ್ರಾಕ್ಟೀಸ್ಗಳು, ಆಚಾರ ವಿಚಾರನ ಏನ್ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ, ಅದನ್ನು ಬಿಟ್ಟು ಬೇರೆ ಮಾಡ್ಬೇಕಾಗತ್ತೆ ಈಗ. ಅದು ಡಿಸ್ಕಂಫರ್ಟ್ ಕೊಡುತ್ತೆ ಮನಸ್ಸಿಗೆ, ಡಿಸ್ಕಂಫರ್ಟ್ ಕೊಡುತ್ತೆ. ಈಗ ಹೇಳಿದ್ವಲ್ಲ, ನಾನು ಒಂದು ವ್ಯಕ್ತಿ ಹತ್ರ ಹೋಗೋಕ್ಕೇನೆ ಮನಸ್ಸು ಹೇಳ್ತಾನೆ, ಯಾವನ ಹತ್ರನೂ ಕೈ ಚಾಚಿಲ್ಲ ನನ್ನ ಜೀವನದಲ್ಲಿ. ಫಸ್ಟ್ ಹೇಳುತ್ತೆ, ಇವನ ಹತ್ರ ಹೋಗಿ ಕೇಳ್ಬೇಕಾ ನಾನು? ಹೇಳುತ್ತಾ ಇಲ್ವಾ ಮನ್ಸು? ಎಸ್ ಸರ್, ನೋ? ಹೌದು ಆಗಿದೆಯಾ ನಮ್ಗೆ? ಸರ್. ಹೌದು ಆಗಿದೆ, ಸರ್, ಹಂಗೆ ಆಗುತ್ತೆ ಸರ್. ನಮ್ ಹಂಗೆ ಈಗೋ ಆಗಿದೆ. ಬಿಡ್ಬೇಕು ಸರ್, ಇಲ್ಲಿ ಈಗೋ ಬಿಟ್ರೆ ಆಗತ್ತೆ. ನೆಕ್ಸ್ಟ್ ಹಸಿವಿದ್ರೆ ಹುಡುಕ್ಬೇಕು ನಾವು, ಹಸು ಎಕ್ಸಾಕ್ಟ್ಲಿ. ಬರಬೇಕು ನಮ್ಗೆ. ಫ್ಯಾಂಟಾಸ್ಟಿಕ್, ವೆಲ್ ಸೆಡ್. ಈಗ ಬಿಡಬೇಕು ಅಂತ ತುಂಬಾ ಅದ್ಭುತವಾದ ಮಾತು ಹೇಳಿದ್ರು. ಅದನ್ನ ಡೈರೆಕ್ಟ್ ಆಗಿ ಹೇಳಕ್ ಆಗಲಿಲ್ಲ, ಯಾಕೆ ಅಂತ ಹೇಳಿದ್ರೆ ನನಗೆ ಹೇಳಕ್ ಆಗಿಲ್ಲ, ನೀವು ಹೇಳಿದ್ರಿ. ಇಟ್ಸ್ ಎ ಪ್ರಾಸೆಸ್. ಈಗೋನ ಡೈರೆಕ್ಟ್ ಆಗಿ ಬಿಡಕ್ ಆಗಲ್ಲ, ಅದನ್ನ ಪ್ರಾಸೆಸ್ ನಾವು ಫಾಲೋ ಮಾಡ್ಬೇಕಾಗತ್ತೆ. ಅದಕ್ಕೆ ಶ್ರಮ ಪಡಬೇಕು, ಹಾರ್ಡ್ ವರ್ಕ್ ಆಗ್ಬೇಕು. ನೀವು ಹೇಳಿದ ಅದ್ಭುತವಾದ ಮಾತು. ಆಗಸ್ ಮಾತ್ರನೇ ನಾವು ಬೇರೆಯವ್ರನ್ನ ಕಾಪಿ ಪೇಸ್ಟ್ ಮಾಡೋಕ್ಕಾಗೋದು, ಬೇರೆಯವ್ರನ್ನ ಅನುಕರಣೆ ಮಾಡೋದು. ಸಕ್ಸಸ್ ವ್ಯಕ್ತಿನ ನಾವು ಅವನೇನು ಮಾಡ್ತಾ ಇದ್ದಾನೆ ಅದನ್ನೆಲ್ಲ ನಾನೇ ಮಾಡೋದು, ನನಗೆ ಯಾಕ್ರಿ ಸಿಗಲ್ಲ? ಆರಾಮಾಗಿ ಸಿಗತ್ತೆ,
ಅಷ್ಟೇ ಸಿಂಪಲ್, ಕಾಪಿ ಪೇಸ್ಟ್ ಫಾರ್ಮುಲಾ. ಒಂದು ಪ್ರೋಗ್ರಾಮ್ ಕಂಪ್ಯೂಟರಲ್ಲಿ ಇನ್ನೊಂದು ಪ್ರೋಗ್ರಾಮ್ ಕಾಪಿ ಪೇಸ್ಟ್ ಮಾಡಿ ಇನ್ನೊಂದು ಫೈಲ್ ಆಗಲ್ವಾ? ಈ ವರ್ಡ್ ಫೈಲೋ ಎಕ್ಸೆಲ್ ಫೈಲೋ, ಜಸ್ಟ್ ಲೈಕ್ ದಟ್. ಅವನೇನು ಮಾಡ್ತಾ ಇದ್ದಾನೆ ಅದೇ ಸ್ಟೆಪ್ಸ್ ನಾನು ಮಾಡ್ರೆ ಅವನಿಗೇನು ರಿಸಲ್ಟ್ ಸಿಗ್ತಾ ಹೋಗುತ್ತೆ, ನನಗೂ ಅದೇ ಸಿಗ್ತಾ ಹೋಗುತ್ತೆ. ಬಟ್ ಅವನೇನು ಮಾಡ್ತಾನೆ ಎಲ್ಲ ತಿಳ್ಕೊಬೇಕು ಅಂದ್ರೆ ಅವನ ಜೊತೆ ಸಮಯನೂ ಒಂದೆರಡು ದಿನ ಹೋಗ್ಬೇಕು. ಯಾವ ರೀತಿ? ಇನ್ನೂ ಒಂದಿನ ಒಂದು ಹೆಚ್ಚಿನ ಮಟ್ಟ, ಸರ್ ನಾನು ನಿಮ್ಮ ಜೊತೆ 2 ದಿನ ಇರ್ತೀನಿ, 1 ತಿಂಗಳು ಇರ್ತೀನಿ, 1 ವಾರ ಇರ್ತೀನಿ, ಸುಮ್ಮನೆ ನಿಮ್ಮ ಜೊತೆ ಇರ್ತೀನಿ, ನಿಮ್ ಸಹಾಯ ಮಾಡ್ತೀನಿ. ಒಬ್ಬ ಕೋಚ್ ಹತ್ರ ಹೋಗ್ಬೇಕು, ದೊಡ್ಡ ಕೋಚ್ ಅಚೀವ್ ಮಾಡಿ ಅವನ ಜೊತೆ. ಒಬ್ಬ ಬಿಸ್ನೆಸ್ ಮ್ಯಾಗ್ನೆಟ್, ನನ್ನಿಂದ ನಿಮ್ಗೇನು ಕೆಲಸ ಆಗಲ್ಲ, ಬಟ್ ಐ ವಿಲ್ ಜಸ್ಟ್ ಬಿ ವಿತ್ ಯು, ನಾನು ಜೊತೆನೇ ಇರೋದ. ಬೇಕಾ ನಿಮ್ಗೆ ಏನಾದ್ರು ಅಸಿಸ್ಟೆಂಟ್ ಆಗ್ಬೇಕಾದ್ರೆ ಕೆಲಸ ಮಾಡ್ತೀನಿ ನಾನು. ಅವಾಗ ಏನಾಗುತ್ತೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಸಿಗ್ತಾ ಹೋಗ್ಬಿಡುತ್ತೆ. ಅವನೇನೇನು ಮಾಡ್ತಾ ಇದ್ದಾನೆ ಸೂಕ್ಷ್ಮವಾಗಿ ಗಮನಿಸೋ ಒಂದು ಅವಕಾಶ ಸಿಕ್ಕತ್ತೆ. ಇವಾಗ ಥಿಯರಿ ಏನ್ ಸಿಕ್ಕತ್ತೆ ಆತ ಹೇಳಿದ್ರೆ, ಅದಕ್ಕಿಂತ 100 ಪಟ್ಟು ಬಲವಾದದ್ದು ಯಾವುದು? ಪ್ರಾಕ್ಟಿಕಲ್ ನಾಲೆಜ್. ನೀವು ಫ್ರೀ ಆಗಿ ಅವನಿಗೆ ಹೇಳ್ತೀರಾ, ಫ್ರೀಲ್ಯಾನ್ಸಿಂಗ್ ಮಾಡ್ತೀನಿ ಸರ್ ನಾನು, ನಿಮ್ಗೆ ಏನೇ ಹೇಳಿ ಸರ್ ನಾನು ಮಾಡ್ತೀನಿ, ನಿಮ್ ಕೆಲಸ ಎಲ್ಲ ನಾನು ಮಾಡ್ಕೊಡ್ತೀನಿ, ನಿಮ್ ಜೊತೆ ಅಸಿಸ್ಟ್ ಮಾಡ್ತೀನಿ, ನಿಮಗೆ ನೀವು ಎಲ್ಲೆಲ್ಲಿ ಕರೀತಾರೆ ಅಲ್ಲಿ ಬರ್ತೀನಿ, ನೋಡಕ್ ಅವಕಾಶ ಸಿಗುತ್ತೆ. ಅವ್ರು ಏನು ಇಮೇಲ್ ಬರೀತಾರೆ, ಹೇಗೆ ಕಸ್ಟಮರ್ ಹತ್ರ ಇಂಟ್ರಾಕ್ಟ್ ಮಾಡ್ತಾರೆ, ಅಥವಾ ಹೇಗೆ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ನೋಡ್ತಾರೆ, ಅನಲೈಸ್ ಮಾಡ್ತಾರೆ, ಒಂದು ನಿರ್ಧಾರಗಳನ್ನ ತಗೊಳ್ತಾರೆ, ಪ್ರಾಫಿಟ್ನ ಇನ್ಕ್ರೀಸ್ ಮಾಡೋಕ್ಕೆ, ಸೇಲ್ಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಅವ್ರ ಬ್ರಾಂಚಸ್ನ ಏನು ಡಿಸಿಷನ್ಗಳು ತಗೋತಾರೆ, ಸಿಗ್ಬೋದು ನಾಲೆಜ್. ಇದು ಇನ್ನೊಂದು ಹಂತ, ಬೇಗ ಆಗುವಂತ ಹಂತ. ಅವಾಗ್ಲೂ ಹೇಳಿದ ಥರ ಈಗೋ ಬಿಡ್ಬೇಕು. ನಮ್ ಕಲಿಕೆ ನಮ್ ಕಣ್ಮುಂದೆ ಏನ್ ಕಾಣ್ಬೇಕಪ್ಪ ಅಂತೇಳಿ, ನನಗೆ ಬರೋ ತಿಂಗಳಿಂದ 2 ಲಕ್ಷ ನನ್ ಗುರಿ ಆದ್ರೆ ಅದು ಮಾತ್ರ ಕಾಣ್ಬೇಕು, ಈಗೋ ಅಲ್ಲ. ನನ್ನ ಸಂಬಂಧ ಉತ್ತಮ ಮಟ್ಟದಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಹೆಂಗೆ ಖುಷಿಯಾಗಿ ಇರ್ತೀವಿ ಅನ್ನೋದು ಮಾತ್ರ ಕಾಣ್ತಾ ಇರ್ಬೇಕು. ನಾನು ಹೋಗಿ ಹೆಂಗ್ ಮಾತಾಡಿಸ್ಲಿ, ಫಸ್ಟ್ ಸ್ಟೆಪ್ ಏನೋ ಹೇಳ್ಕೊಟ್ಬಿಟ್ಟಿದ್ದಾರೆ, ಹೇಗ್ ಮುಂದೆ ಇಡೋದು ಅವರೇ ಬರ್ಲಿ, ಅಥವಾ ಯಾರು ಆಲ್ರೆಡಿ ಸಕ್ಸಸ್ ಆಗಿದ್ದಾರೆ ಸಂಸಾರದಲ್ಲಿ, ಅವ್ರ ಹತ್ರ ಹೋಗಿ ಕೇಳೋಕ್ಕೆ ನನ್ನ ಸಂಸಾರದ ಗುಟ್ಟೆಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ರೆ, ಬೇಡಪ್ಪ ಅವಮಾನ ಆಗತ್ತೆ, ನನಗೆ ಹೇಳ್ಕೊಡಲ್ಲ ನಾನು. ಕೋಚ್ ಹತ್ರನೂ ಹೇಳ್ಕೊಡಲ್ಲ ಎಷ್ಟೊಂದು ಜನ ಸಂಸಾರದ ವಿಚಾರಗಳನ್ನ. ಅದಕ್ಕೆ ಎಷ್ಟೋ ಸಂಸಾರಗಳು ಇವತ್ತಿಗೆ ಸರಿ ಹೋಗೋದಿಲ್ಲ. ಮೇಲೆ ಚೆನ್ನಾಗಿರುತ್ತೆ, ಒಳಗಡೆ ಮೇಲೆಲ್ಲ ತಳುಕು, ಒಳಗೆಲ್ಲ ಹುಳುಕು ತರ ಇರುತ್ತೆ. ಹೇಳ್ಕೋಬೇಕು ಸಮಸ್ಯೆಗೆ ಪರಿಹಾರ ಅಂತ ಹೇಳಿದ್ರೆ. ಓಕೆ ಫ್ರೆಂಡ್ಸ್, ಕ್ಲಿಯರ್? ಏನೇನು ನಮ್ಮನ್ನ ಸ್ಟಾಪ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ. ಈಗ ನೆಕ್ಸ್ಟ್ ಏನ್ ಕಲಿತೀವಿ? ಸೀಕ್ ಔಟ್ ಕ್ಲೂಸ್. ಹೇಗೆ ಕ್ಲೂಸ್ನ, ಅದಕ್ಕೆ ಸಂಬಂಧಪಟ್ಟಿದೆ ಆಲ್ರೆಡಿ ನಾವು ಮಾತಾಡಿದೀವಿ. ಒಬ್ಬ ಟೀಚರ್ನ, ಒಬ್ಬ ಕೋಚ್ನ, ಒಬ್ಬ ಮೆಂಟರ್ನ, ಆ ಒಂದು ಆಡಿಯೋ ಪ್ರೋಗ್ರಾಮ್ ಇರುತ್ತೆ, ವಿಡಿಯೋ ನೋಡೋದು, ಏನೋ ಮಾಡೋದ್ರಿಂದ ಆಲ್ರೆಡಿ ಈ ಹಿಂದೆ ಆ ಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸಿರೋರ ಬಗ್ಗೆ, ಅವರ ತಂತ್ರಗಳ ಬಗ್ಗೆ ತಿಳ್ಕೊಳ್ಬಹುದು. ಇದನ್ನ ಆಲ್ರೆಡಿ ಮಾತಾಡ್ತೀವಿ. ಸಮ್ಮನ್ ಹೂ ಹ್ಯಾಸ್ ಆಲ್ರೆಡಿ ಡನ್ ವಾಟ್ ಯು ವಾಂಟ್ ಟು ಡೂ ಅಂಡ್ ಇಂಟರ್ವ್ಯೂ ಹಿಮ್ ಆರ್ ಹರ್ ಅಂತ ಹೇಳ್ತಾರೆ ಜಾಕ್ ಕ್ಯಾನ್ಫೀಲ್ಡ್. ಎಸ್, ಇಂಟರ್ವ್ಯೂ ಮಾಡಿ, ನೀವು ಹೇಗೆ ಬಂದ್ರಿ, ಟೈಮ್ ಕೇಳಿ, ನನಗೆ ನಿಮ್ಮ ಸಮಯ ಬೇಕು, ನಿಮ್ದು ಸಕ್ಸಸ್ ಸ್ಟೋರಿ ನಮ್ಗೆ ಇಷ್ಟ ಆಯ್ತು, ಈ ಸಕ್ಸಸ್ ಸ್ಟೋರಿನ ನಾನು ಬೇರೆ ಜನಗಳಿಗೂ ನಾನು ಮುಟ್ಟಿಸ್ಬೇಕು, ಅವರು ನಿಮ್ಮಂತೆ ಬೆಳಿಬೇಕು, ನೀವು ಅವ್ರಿಗೆ ಸ್ಫೂರ್ತಿ ಆಗ್ಬೇಕು, ಮಾರ್ಗದರ್ಶನ ಆಗ್ಬೇಕು ಅಂತ ಕೇಳಿ. ಖಂಡಿತ ಅವ್ರು ಸಮಯ ಕೊಡ್ತಾರೆ. ಅದರಿಂದ ನಮಗೂ ಲಾಭ ಆಗುತ್ತೆ, 4 ಜನಕ್ಕೂ ನಾವು ಒಂದು ವಿಡಿಯೋ ಮಾಡಿ ಕೊಡ್ತೀವಿ, ಅವ್ರಿಗೂ ಕೂಡ ಲಾಭ ಆಗುತ್ತೆ. ಸೊ ಅದು ಮಾಡ್ಬೋದು, ಇಂಟರ್ವ್ಯೂ ಮಾಡ್ಬೋದು. ನಿಮ್ಗೆ ಇಷ್ಟ ಇದ್ರೆ ವಿಡಿಯೋ ಪೋಸ್ಟ್ ಮಾಡ್ಬೋದು, ಇಲ್ಲ ನಿಮ್ಗೆ ಮಾಹಿತಿನ ಕಲೆ ಹಾಕೊಂಡು ಅದನ್ನ ಫಾಲೋ ಮಾಡ್ಬೋದು. ಶ್ಯಾಡೋ ಅಂಡ್ ವಾಚ್ ದೇರ್ ವರ್ಕ್ ಆರ್ ಅದರ್ ಟು ಬಿ, ಇದು ಮಾತಾಡಿದ್ವಿ. ಅವರ ನೆರಳಾಗಿರುವಂಥದ್ದು, ಅವ್ರನ್ನ ಫಾಲೋ ಮಾಡೋವಂಥದ್ದು. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋರು ಏನ್ ಮಾಡ್ತಾರೆ, ಅವ್ರ ಟೈಮ್ ಟೇಬಲ್ ಏನು, ಎಷ್ಟು ಪ್ರೊಡಕ್ಟಿವ್ ಆಗಿದ್ದಾರೆ, ಏನೇನು ಸಮಯ ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ, ಫ್ಯಾಮಿಲಿಗೆ ಟೈಮ್ ಎಷ್ಟು ಕೊಡ್ತಾ ಇದ್ದಾರೆ, ಬಿಸ್ನೆಸ್ಗೆ ಎಷ್ಟು ಕೊಡ್ತಾ ಇದ್ದಾರೆ, ಸ್ವಂತ ಅವರ ರಿಲ್ಯಾಕ್ಸೇಷನ್ಗೆ, ಎಂಟರ್ಟೈನ್ಮೆಂಟ್ಗೆ ಇದಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ಜ್ಞಾನನ ಅರ್ಜಿತ ಮಾಡ್ಕೊಳ್ಳೋಕೆ, ಟ್ರೈನಿಂಗ್ ಮಾಡೋದಕ್ಕಾಗ್ಲಿ, ಅಥವಾ ಬೇರೆ ಬೇರೆ ಟೂಲ್ಸ್, ಟೆಕ್ನಿಕ್ಸ್, ತಂತ್ರಗಳನ್ನ ಕಲ್ತ್ಕೊಳ್ಳೋಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅದೆಲ್ಲ ವಾಚ್ ಮಾಡ್ಬೇಕು. ಶ್ಯಾಡೋ ಆಗಿ, ನೆರಳಾಗಿ ಇತ್ಕೊಂಡು. ಅಫ್ಕೋರ್ಸ್ ಎಲ್ಲರೂ ಬನ್ನಿ ನನ್ನ ಜೊತೆ ನೆರಳಾಗಿರಿ ಅಂತನೋ ಅಥವಾ ಅಸಿಸ್ಟೆಂಟ್ ಆಗಿರಿ ಅಂತನೋ ಅವಕಾಶ ಕೊಡಲ್ಲ, ಹೇಳಿದ್ದು. ಮ್ಯಾಕ್ಸಿಮಮ್ ಅವ್ರ ಹತ್ರ ಮಾತಾಡಿ ತಗೋಬೇಕು. ಇದನ್ನು ಕೇಳ್ಬೋದು, ತಪ್ಪೇನಿಲ್ಲ. ಕೆಲವರು ನನಗೆ ಫ್ರೀಯಾಗಿ ಕೆಲಸ ಮಾಡ್ಕೊಡ್ತೀನಿ, 15 ದಿನ 1 ತಿಂಗಳನ್ನ ಮಾಡಿ ಅಂತಾರೆ.
ಮಾಡಿ ಅಂತಾರೆ, ತಪ್ಪೇನಿಲ್ಲ. ಫ್ರೀಯಾಗೆ ಮಾಡ್ಕೊಳ್ಳಿ. ಅಥವಾ ನೀವು ಯಾವುದೋ ಕಾರ್ಯಕ್ರಮ ಜರುಗಿಸ್ತಾ ಇರ್ತಾರೆ, ನಾವು ವಾಲಂಟಿಯರ್ ಆಗಿರ್ತೀನಿ, ಬರ್ತೀನಿ ಅಂತೀವಿ. ಅವಾಗ್ಲೇ ನಾವು ಕಲಿಯಕ್ ಸಾಧ್ಯ. ಅವಾಗ್ಲೇ ಅವ್ರು ಏನೇನ್ ಮಾಡ್ತಾರೆ ಎಲ್ಲ ಜ್ಞಾನ ಬೇಗ ಪಡೆಯಕ್ ಸಾಧ್ಯ. ಅಸಿಸ್ಟೆಂಟ್ ಆಗೋದು, ಇಂಟರ್ನ್ ಆಗೋದು, ಇದು ಕೆಲವು ಒಂದು ಬೇರೆ ಬೇರೆ ರೀತಿಯ ಒಂದು ಜ್ಞಾನ ಕಲಿಕೆಗೆ ಇರುವಂತಹ ಒಂದು ಮೆಥಡ್ಸ್ ಅಂತ ತಿಳ್ಕೊಬಹುದು. ಕ್ಲಿಯರ್ ಫ್ರೆಂಡ್ಸ್? ಎಲ್ಲ ಕ್ಲಿಯರ್ ಆಗಿದೆಯಾ? ಎನಿ ಡೌಟ್ಸ್? ಸೊ ಇವತ್ತಿನ ಏನ್ ಮಾಡ್ತೀವಿ ನಾವು, ನಮ್ಮ ಸಾಧನೆ, ನಮ್ಮ ಗುರಿ ಗೋಲ್ ಸೆಟ್ ಮಾಡಿದೀವಿ. ಗೋಲ್ ಸೆಟ್ ನ ಮಾಡಿ ಒಂದು ಅಚೀವ್ ಮಾಡೋದಕ್ಕೆ ನಾವೇನ್ ಮಾಡಿದೀವಿ, ಅದನ್ನ ಚಂಕ್ ಇಟ್ ಡೌನ್ ಮಾಡಿದೀವಿ, ಬ್ರೇಕ್ ಡೌನ್ ಮಾಡಿದೀವಿ, ಅದನ್ನ ಮಾಡೋದಕ್ಕೆ ಶುರು ಮಾಡಿದೀವಿ. ಶುರು ಮಾಡುವಾಗ ಈ ವಿಚಾರಗಳನ್ನ, ಕ್ಲೂಸ್ಗಳನ್ನ ಈಗ ತಗೋತೀವಿ. ಅಂದ್ರೆ ಪುಸ್ತಕ ಓದೋದು ಅಥವಾ ಯೂಟ್ಯೂಬಲ್ಲಿ ಮಾಹಿತಿ ಸಂಗ್ರಹಣೆ ಮಾಡೋದು, ಮುಖ್ಯವಾಗಿ ಅದನ್ನ ಸಾಧನೆ ಮಾಡಿರೋರನ್ನ ಭೇಟಿ ಮಾಡೋದು ಅಥವಾ ಅವ್ರನ್ನ ವಾಚ್ ಮಾಡುವಂಥದ್ದು, ಕೋಚಿಂಗ್, ಟ್ರೈನಿಂಗ್ ತಗೊಳ್ಳುವಂಥದ್ದು ಮಾಡಿದ್ರೆ ನಮಗೆ ನಾವೇನ್ ಅನ್ಕೊಂಡಿದೀವೋ ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಇದ್ಯಾವುದು ಮಾಡದೆ ನಾನು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀನಿ, ಅದಾಗೆ ಬರ್ಲಿ ಅಂದ್ರೆ ಪ್ರಪಂಚದಲ್ಲಿ ಹಿಂದೆ ಆಗಿದ್ದಿಲ್ಲ, ಮುಂದೆ ಆಗೋದಿಲ್ಲ, ಈಗಲೂ ಆಗೋದಿಲ್ಲ. ಹೌದು, ನಾನು ಹೇಳ್ತೀನಿ ಫ್ರೆಂಡ್ಸ್, ನೀವು ಸಮಯನ ಇದರಲ್ಲಿ ಹಾಳು ಮಾಡೋ ಬದಲು ಇದರಲ್ಲೇ ಒಂದು ಉನ್ನತ ಮಟ್ಟದ ಒಂದು ಎಜುಕೇಶನ್ ಸಂಪಾದಿಸಕ್ಕೆ ಏನಾದ್ರು ಅವಕಾಶ ಇದೆ ನೋಡೋದು ಒಳ್ಳೇದು. ಸರ್ ಸರ್ Yes, sir. ಅದಕ್ಕೆ ಹಿಂದೆ ಅವ್ರು ಹೇಳಿರೋದು, ಕಷ್ಟಪಟ್ರೆ ಸುಖ ಹೇಳಿದ್ದಾರೆ ಒಂದೊಂದು ಗಾದೆ. ನಮ್ಮ ಹಿಂದಿನ ಪೂರ್ವಜರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಸೊ ಕ್ಲಿಯರ್ ಆದ್ರೆ ನಾವು ಇವಾಗ ಡಿಕ್ಲರೇಷನ್, ವಾರಿಯರ್ ಡಿಕ್ಲರೇಷನ್ಗೆ ಹೋಗೋಣ. ಕ್ಲಿಯರಾ? Yes, sir. Clear. ಹಾ, ಕ್ಲಿಯರ್. ಬಟ್ ನೀವೆಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ನನಗೆ ಗೊತ್ತಾಗ್ಬೇಕು. ಸಿ, ಅಫ್ಕೋರ್ಸ್ ನೀವು ನನಗೆ ಅಕೌಂಟಬಲ್ ಅಲ್ಲ. ನಾನು ನನ್ನದೇ ಆದ ಕ್ಲಾಸ್ ಅಲ್ಲಾದ್ರೆ ನಾನು ನನ್ನ ಟೀಮ್ ಮೆಂಬರ್ಸ್ಗೆ ನಾನು ಕೇಳ್ತೀನಿ, ಪ್ರೂಫ್ಸ್ನ ಕೇಳ್ತೀನಿ, ಅದೆಲ್ಲ ನೋಡ್ತೀನಿ, ಖುದ್ದು ಮಾಡ್ತಾ ಇದಾರೆ ಅದಂತ ಚೆಕ್ ಮಾಡ್ತೀನಿ, ಮಾಡಿಸ್ತೀನಿ. ಬಟ್ ಇಲ್ಲಿ ನನಗೆ ಅದು ಅವಕಾಶ ಇಲ್ಲ. ಅವಕಾಶ ಇಲ್ದಿರೋದ್ರಿಂದ ನೀವು ಅದನ್ನ ಫಾಲೋ ಮಾಡಿ ನಿಮ್ಗೆ ಬೇಕಾಗಿರೋಂಥ ಗಳಿಸ್ಕೊಳ್ಬೇಕಾದಂತಹ ಒಂದು ಜ್ಞಾನ ಆಗ್ಲಿ, ಸಾಧಿಸ್ಬೇಕಂದ್ರೆ ಯಶಸ್ಸಿಗಾಗ್ಲಿ ತೊಂದರೆ ಆಗ್ಬಾರ್ದು. ನೀವು ಅಕೌಂಟಬಲ್ ಇಲ್ಲ ಅಂದ ಮಾತ್ರಕ್ಕೆ ಮನುಷ್ಯನ ಮನಸ್ಸು ಅದು ಸಹಜ. ಇವತ್ತು ಟೈಮ್ ಇಲ್ಲ, ನಾಳೆ ಮಾಡೋಣ, ಅಗೇನ್ ಇಲ್ಲಿಗೆ ಬರೋದು, ಕಂಫರ್ಟ್ ಇಂದ ಈಚೆ ಬರಲ್ಲ. ಇಷ್ಟು ಟೈಮ್ ಇಲ್ಲ ನನಗೆ, ತುಂಬಾ ನೈಟ್ 12 ಗಂಟೆವರೆಗೂ ನನಗಿದೆ ನನ್ನ ಟೈಮ್ ಟೇಬಲ್, ಬೆಳಿಗ್ಗೆ 5 ಗಂಟೆ ಎದ್ದಾಗಿಂದ. ಆದ್ರಿಂದ ಇದನ್ನ ನಾಳೆ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಮ್ಗೆ ಗೊತ್ತಿರಲ್ಲ, ಅಲ್ಲೆಲ್ಲೋ 1 ಅವರು ಇನ್ಸ್ಟಾಗ್ರಾಮ್ ಮತ್ತೊಂದು ಮಾಡಿರ್ತೀವಿ, ಅಥವಾ ಫ್ರೆಂಡ್ ಜೊತೆ ಹರಟೆ ಹೊಡಿರ್ತೀವಿ, ಮತ್ತೆಲ್ಲ ಕೂತಿರ್ತೀವಿ. ಆಗತ್ತಾ ಇಲ್ವಾ? ಆಗತ್ತೆ, ಹೌದು ಸರ್. ಆಗತ್ತೆ. ಆದ್ರಿಂದ ದಯವಿಟ್ಟು ಈ ಅಂಶಗಳನ್ನ ಏನೇನು ಕಲಿಸ್ತಾ ಇದ್ದೀವಿ ಅವತ್ತೇ ಅಳವಡಿಕೆ ಮಾಡ್ಕೊಳ್ಳಿ. ಅವತ್ತಿಂದ ಅದನ್ನ ಅಳವಡಿಸ್ಕೊಂಡು ಹೋಗ್ಬೇಕು. ಬರೀ ಅವತ್ತು ಮಾಡಿ ಮರ್ತು ಬಿಡೋದಲ್ಲ. ಅವಾಗಲೇ ಈ 64 ಡೇಸ್ ಅಲ್ಲಿ ನಾವು ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ ಬೆಳೆಯೋಕ್ ಸಾಧ್ಯ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಏನೇನ್ ಬೇಕು ಎಲ್ಲ ಸಾಧಿಸ್ಕೊಳ್ಳೋ ಅಂತಹ ಒಂದು ಸಬಲೀಕರಣವನ್ನ ಹೊಂದುವಂತಹ ಉತ್ತಮ ವ್ಯಕ್ತಿಯಾಗಿ ಬದಲಾಗಕ್ಕೆ ಸಾಧ್ಯ. ಓಕೆ, ಥ್ಯಾಂಕ್ ಯು. ವ್ಯಾಲ್ಯೂ ಡಿಕ್ಲರೇಷನ್ ಎಲ್ಲರ ಹತ್ರ ಇದೆಯಾ? ಇವತ್ತರ ಘೋಷಣೆ ವಾಕ್ಯ ಇದೆ. ಅಥವಾ ನಾನು ಡಿಸ್ಪ್ಲೇ ಮಾಡ್ಬೇಕಾ? ಡಿಸ್ಪ್ಲೇ ಮಾಡಿ ಸರ್, ನಮ್ಮ ಹತ್ರನೇ ಇದೆ. Okay, I'm going to do that right away. I will stop sharing this one. Then I will open Yodhara Ghoshanne. Yeah, here you go. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಈಗ ಕಾಣಿಸ್ತದೆ ಸರ್. ಓಕೆ, Yes, sir. ಸ್ಟಡಿ 1 2 3 ಗೋ. ಯೋಧ ಘೋಷಣೆಗಳು
ನಾವು ನಮ್ಮಲ್ಲಿರೋ ಯೋಧನ ಎದುರಿಸ್ಬೇಕು ಪ್ರತಿದಿನ. ನಾವೇನೋ ಪ್ಲಾನ್ ಮಾಡಿರ್ತೀವಿ, ನಮಗೆ ನನ್ನಲ್ಲಿರೋ ಯೋಧನ ಎದುರಿಸಿದ್ರೆ ಅವನು ನನಗೆ ಬೇಕಾಗಿರುವಂತ ಕೆಲಸ ಮಾಡಕ್ ಸಾಧ್ಯ ಆಗೋದು. ಆದ್ದರಿಂದ ಅಲ್ಲಿ ಮಲಗಿರೋ ಯೋಧನ ಎದುರಿಸೋಣ. 1 2 3 ಗೋ. ನಾನು ಒಬ್ಬ ಯೋಧ. ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಿದ್ದೇನೆ. ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡ್ತೇನೆ. ನಾನು ಒಬ್ಬ ಯೋಧ. ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಎಸ್, ನಾನು ಒಬ್ಬ ಯೋಧ. ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ಏನು ನನ್ನನ್ನು ಸ್ಟಾಪ್ ಮಾಡಕ್ಕಾಗಲ್ಲ. ನಾನು ಒಬ್ಬ ಯೋಧ. ನಾನು ಏನು ನಡೆದರೂ ಸಹ ನನ್ನ ಸುತ್ತಮುತ್ತ ಯಶಸ್ಸು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸಿಕೊಳ್ಳುತ್ತೇನೆ. ಬೇರೆಯವ್ರಿಗೆ ಅವಕಾಶ ಇಲ್ಲ, ನಾನೇ. ನಾನು ಒಬ್ಬ ಯೋಧ. ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತದೆ. ನಾನು ಒಬ್ಬ ಯೋಧ. ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ, ಬೇರೆಯವರಲ್ಲ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ. ನಾನು ಮಾಡ್ತೀನಿ ಅಥವಾ ಮಾಡೋದಿಲ್ಲ, ಕ್ಲಿಯರ್ ಕಟ್. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ಬೇರೆಯವ್ರಿಗೆಲ್ಲ ಸತ್ಯನಿಷ್ಠ, ಫಸ್ಟ್ ನನಗೆ ನಾನು, ನನ್ನ ಹೃದಯಕ್ಕೆ. ನಾನು ಒಬ್ಬ ಯೋಧ. ನಾನು ನನ್ನ ಸತ್ಯವನ್ನು ಸಹಾನುಭೂತಿಯಿಂದ ಹೇಳ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನಾನು ನಂಬುತ್ತೇನೆ. ನನಗೆ ಸಾಧ್ಯ, ನಾನು ನಂಬ್ತೀನಿ. ಬೇರೆಯವ್ರು ನಂಬಬೇಕಾಗಿಲ್ಲ. ನನಗೆ ಸಾಧ್ಯ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಎಕ್ಸಲೆಂಟ್ ಗೈಸ್, ಎಕ್ಸಲೆಂಟ್ ಗೈಸ್, ಎಕ್ಸಲೆಂಟ್. ಈಗ ನಮ್ಮ ಅಪರಿಮಿತ ಸಿಗ್ನೇಚರ್ ಸೆಟ್ ಮಾಡೋಣ. ಚಪ್ಪಾಳೆ, ನಾನು ಅಪರಿಮಿತ ಘೋಷಣೆ. ಓಕೆ, 1 2 3 ಗೋ. ನಾನು ಅಪರಿಮಿತ. ನಾನೊಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಅಪರಿಮಿತ. ನಾನೊಬ್ಬ ಯೋಧ. ನಾನು ಅಪರಿಮಿತ. ನಾನೊಬ್ಬ ಯೋಧ. ಎಸ್, ನೀವು ಅಪರಿಮಿತನೇ. ಫ್ಯಾಂಟಾಸ್ಟಿಕ್. ನಾವೆಲ್ಲರೂ ಅಪರಿಮಿತರೇ. ನಮ್ಮಲ್ಲಿರೋ ಸಾಮರ್ಥ್ಯನ ಹೆಕ್ಕಿ ತೆಗೆಯುವಂತ ಪ್ರಯತ್ನ ಮಾಡ್ತಾ ಇದೀವಿ. ತೆಗೆದೇ ತೆಗಿತೀವಿ. ಮತ್ತೆ ಇನ್ನೊಂದು, ಈ ಒಂದು ಸಾಧನೆ ಹಾದಿಯಲ್ಲಿ ಈಗಾಗಲೇ ಏನು ಅಳವಡಿಸ್ಕೊಳ್ತಾ ಇದ್ದಾರೆ ಜ್ಞಾನ, ಅದರಿಂದ ನಿಮ್ಗಾಗ್ಲೇ ಕೆಲವು ಫಲಿತಾಂಶಗಳು ಬರ್ತಾ ಹೋಗಿರುತ್ತೆ. ಸೂಕ್ಷ್ಮ ಗಮನಿಸಿ ಅಳವಡಿಸ್ಕೊಂಡಿಲ್ಲ ಅಂದ್ರೆ ನಿಧಾನ ಆಗ್ಬೋದು, ಬೇಗನೂ ಸಿಗ್ಬೋದು, ಒಂಚೂರು ನಿಧಾನ ಆಗ್ಬೋದು. ಯಾಕಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ರೀವೈರ್ ಆಗಿ ಹೊಸ ಹ್ಯಾಬಿಟ್ ಫಾರ್ಮ್ ಆಗಿ ಹೊಸ ಒಂದು ವ್ಯಕ್ತಿತ್ವ ರೂಪ ತಗೊಂಡಾಗ, ಹೊಸದಾಗಿ ನಾವು ಆಕ್ಷನ್ಗಳನ್ನ ಹಾಕಿದಾಗ ಬೇರೆಯಾಗಿ ವಿಭಿನ್ನವಾದ ಫಲಿತಾಂಶ ನಮ್ಗೆ ಸಿಗ್ತಾ ಹೋಗುತ್ತೆ. ಅದನ್ನ ಗಮನಿಸಿ ಬರೆದಿಡಿ. ಚಿಕ್ಕದಿರ್ಬೋದು. ಇವತ್ತು ಯಾರೋ ನಮಗೆ ಮಾತಾಡ್ಸ್ತಿರ್ಬೋದು. ಯಾವುದೋ ಒಂದು ಸಣ್ಣ ದುಡ್ಡು ಬಂದಿರಬಹುದು. ಯಾವುದೋ ಒಂದು ಕೆಲಸದಲ್ಲಿ ಅವ್ರು ಫೋನ್ ಮಾಡಿರ್ಬೋದು ಅವರೇ. ಇದೆಲ್ಲ ಸಣ್ಣ ಪುಟ್ಟದಿರ್ಬೋದು. ಅದನ್ನ ಗಮನಿಸ್ತಾ ಹೋಗಿ. ಓಕೆ, ಈಗ 2 ನಿಮಿಷ ಮೆಡಿಟೇಷನ್ ಮಾಡೋಣ. ರೆಡಿ? ಎಸ್ ಸರ್, ಮಾಡೋಣ. ಮಾಡೋಣ. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ದೀರ್ಘವಾದ ನಿಧಾನವಾದ ಉಸಿರಾಟವನ್ನು ಆಡಿ. ಮತ್ತೆ ನಿಮ್ಮ ಉಸಿರಾಟಗಳ ಮೇಲೆ ನಿಮ್ಮ ಗಮನವಿರಲಿ. ಇನ್ಹೇಲ್ ಎಂಬ ಸೂಚನೆ ಮೇರೆಗೆ ಉಸಿರನ್ನು ಒಳಗಡೆಯೂ ಎಕ್ಸ್ಹೇಲ್ ಎಂಬ ಸೂಚನೆ ಮೇರೆಗೆ ಉಸಿರನ್ನು ಹೊರಗಡೆ ನಿಧಾನವಾಗಿ ಬಿಡಿ. ಇನ್ಹೇಲ್,
exhale, inhale, exhale, inhale, exhale, 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 inhale, exhale, inhale, exhale, inhale, exhale, inhale, exhale, 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 inhale, hold. 1, 2, 3, 4, 5, 6, 7, 8, 9, 10. ರಿಲೀಸ್. ಎಕ್ಸ್ಹೇಲ್, ಇನ್ಹೇಲ್, ಹೋಲ್ಡ್. 1, 2, 3, 4, 5, 6, 7, 8, 9, 10, 11, 12. ರಿಲೀಸ್. ಎಕ್ಸ್ಹೇಲ್, ಇನ್ಹೇಲ್, ಹೋಲ್ಡ್. 1, 2, 3, 4, 5, 6, 7, 8, 9, 10, 11, 12, 13, 14, 15. ರಿಲೀಸ್. ಎಕ್ಸ್ಹೇಲ್, ಇನ್ಹೇಲ್, exhale, inhale, exhale, inhale, exhale. ಈಗ ನಿಮ್ಮ ಸಾಮಾನ್ಯವಾದ ಉಸಿರಾಟವನ್ನು 3 ಬಾರಿ ಆಡಿ ಮತ್ತು ನಿಮ್ಮ ಉಸಿರಾಟವನ್ನು ಸೂಕ್ಷ್ಮವಾಗಿ ಗಮನಿಸಿ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಮೂಗಿನ ಹೊರಳೆ ಮೂಲಕ ಗಂಟಲಿನ ನಾಳದಿಂದ ಶ್ವಾಸಕೋಶಗಳ ಒಳಗೆ ಹೋಗುವುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಅದೇ ರೀತಿ ಉಸಿರನ್ನು ಹೊರಗಡೆ ಬಿಡುವಾಗ ಶ್ವಾಸಕೋಶ ಕುಗ್ಗುವುದರೊಂದಿಗೆ ಗಂಟಲಿನ ನಾಳದ ಮೂಲಕ ಮೂಗಿನ ಹೊರಳೆಯಿಂದ ಹೊರಗಡೆ ಬರುವುದನ್ನು ಗಮನಿಸಿ. ಈಗ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ 3 ಘಟನೆ, ವ್ಯಕ್ತಿ, ಶಕ್ತಿ, ವಸ್ತು, ವಿಷಯಗಳಿಗೆ ಕೃತಜ್ಞತೆಯನ್ನು ಹೇಳುವ ಸಮಯ. ಮೊದಲನೆಯ ಘಟನೆ ಇರಬಹುದು, ವ್ಯಕ್ತಿ ಇರಬಹುದು. ಅವರಿಂದ ನಮಗಾಗಿರುವ ಅತ್ಯಂತ ಅಮೂಲ್ಯವಾದ ಸಹಾಯವನ್ನು, ಉಪಕಾರವನ್ನು ಸ್ಮರಣೆ ಮಾಡುತ್ತಾ ಆ ಘಟನೆಯನ್ನು ಕಲ್ಪಿಸಿಕೊಳ್ಳುತ್ತಾ
ಕಣ್ಣಿನ ಮುಂದೆ ದೃಶ್ಯಾವಳಿಯ ಮೂಲಕ ತಂದುಕೊಳ್ಳುತ್ತಾ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಿ ಮತ್ತು ಆ ಘಟನೆಯನ್ನು ಮತ್ತೊಮ್ಮೆ ಅನುಭವಿಸಿ. ಈಗ ಎರಡನೇ ವ್ಯಕ್ತಿ ಶಕ್ತಿ ವಸ್ತು ವಿಷಯ ಘಟನೆಗಳಿಗೆ ಕೃತಜ್ಞತೆಯನ್ನು ತಿಳಿಸಿ. ಚಿಕ್ಕದಾದಿರಬಹುದು, ದೊಡ್ಡದಾದ ಘಟನೆ ಇರಬಹುದು, ಇತ್ತೀಚೆಗೆ ನಡೆದಿರಬಹುದು ಅಥವಾ ಹಳೆಯದಿರಬಹುದು, ಚಿಕ್ಕ ವಯಸ್ಸಿನಲ್ಲಿ ನಡೆದಿದ್ದಿರಬಹುದು. ಇದರ ನಿಮಗಾದಂತಹ ಸಂತೋಷ, ಆನಂದ, ಸಂಭ್ರಮಗಳನ್ನು ಮತ್ತೊಮ್ಮೆ ಕಲ್ಪಿಸಿಕೊಳ್ಳಿ ಮತ್ತು ಆ ದೃಶ್ಯಗಳನ್ನು ನಿಮ್ಮ ಕಣ್ಣ ಮುಂದೆ ತಂದುಕೊಂಡು ಆ ಒಂದು ಘಟನೆಯಲ್ಲಿ, ಆ ಒಂದು ಸಂದರ್ಭದಲ್ಲಿ ನೀವು ಈಗಾಗಲೇ ಇರುವಿರೆಂದು ಊಹಿಸಿಕೊಂಡು ಅದನ್ನು ಮತ್ತೊಮ್ಮೆ ಅನುಭವಿಸಿ. ಮತ್ತು ಧನ್ಯವಾದಗಳನ್ನು ಸಮರ್ಪಿಸಿ. ಈಗ ಮೂರನೇ ವ್ಯಕ್ತಿ ಶಕ್ತಿ ಘಟನೆ ವಿಷಯ ವಸ್ತುಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಆಗಿರುವ ಬಹುಮುಖ್ಯ ಬದಲಾವಣೆಯನ್ನು ಗಮನಿಸಿ ಮತ್ತು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸಿ.